ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿಕೊಳ್ಳುತ್ತಾ ಈ ಸುಂದರವಾದಂತ ವಾರದ ಮೊದಲಿನಲ್ಲಿ ಬೆಳಗಿನ ಆಹಾರದಲ್ಲಿ ಕೂಡಿ ಬಂದಂತ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸಿಕೊಳ್ಳುತ್ತಾ, ದೇವರು ತಾನೇ ನಮ್ಮನ್ನ ಕಳೆದ ವಾರವೆಲ್ಲ ಕಾದು ನಡೆಸಿ ಈ ಹೊಸ ದಿನವನ್ನ ಕೊಟ್ಟಿದ್ದಾನೆ. ಕೆಲವು ಸಮಯಗಳ ಹೊತ್ತುಗಳ ಕಾಲ ನಾವು ವೇದ ವಾಕ್ಯದ ಬಾಕಿ ನಾವು ಸಾಗುವ, ಏನ್ ನೋಡಿದ್ರು ಭಯಂಕರವಾದಂತ ಸನ್ನಿವೇಶಗಳೇ. ಯಾವ ಒಂದು ನ್ಯೂಸ್ ಚಾನಲ್ ಓದಿದ್ರು ಸರಿನೇ, ಯಾವುದೊಂದು ಹೊರಗಿನ ಪ್ರಪಂಚ ವಿಷಯಗಳನ್ನ ಕೇಳೋದಾದ್ರೆ ಎಲ್ಲೋ ಒಂದೆರಡು ಒಳ್ಳೆ ವಿಷಯಗಳು, ತುಂಬಾ ಗಂಭೀರವಾದ ವಿಷಯಗಳೇ ಜರುಗ್ತಾ ಇದೆ. ಹೆಚ್ಚು ಕಮ್ಮಿ 6 ತಿಂಗಳು ನಾವು ಕಳೆದಾಯ್ತು. 2025 6 ತಿಂಗಳು ಅಂದ್ರೆ ಅರ್ಧ ವರ್ಷ ಮುಕ್ತಾಯ ಮಾಡಿದ್ದೇವೆ. 2025 ಇನ್ನು ಅರ್ಧ ವರ್ಷ ಉಳಿದಿದೆ. 6 ತಿಂಗಳಲ್ಲಿ ನಾನು ಕಂಡಂತ 2025 ಎಂಬ ಒಂದು ಪ್ರಶ್ನೆಯನ್ನು ಹಾಕೊಂಡು, ನಾನು ದೇವರಿಂದ ಪಡೆದುಕೊಂಡಂತ ಆಶೀರ್ವಾದಗಳೇನು, ನಾನು ದೇವರಿಂದ ಪಡೆದುಕೊಂಡಂತ ಆಶೀರ್ವಾದದಲ್ಲಿ ನಾನು ಕೊಟ್ಟಂತ ಕಾರ್ಯಗಳೇನು, ದೇವರು ನನ್ನನ್ನ 2025 6 ತಿಂಗಳು ಯಾವ ರೀತಿಯಲ್ಲಿ ನಡೆಸಿದ್ದಾನೆ, ದೇವರ ನನ್ನ ಪ್ರಯಾಣದಲ್ಲಿ ದೇವರು ಹೇಗೆ ನನ್ನ ಕೈ ಹಿಡಿದು ನಡೆಸಿದ್ದಾನೆ ಎಂಬ ಒಂದು ಪ್ರಶ್ನೆಯನ್ನು ಹಾಕೊಂಡು ಒಂದು ಸ್ವಲ್ಪ ಹೊತ್ತು ಸಮಯಗಳ ಕಾಲ ಪ್ರತ್ಯೇಕ ಪ್ರಾರ್ಥನೆಯಲ್ಲಿ ನೀವೆಲ್ಲರೂ ಸಹ, ನನ್ನ ವಿಜ್ಞಾಪನೆ, ಎಲ್ಲರೂ ಸಹ ಯಾರು ಗುಂಪು ಪ್ರಾರ್ಥನೆ ಮಾಡ್ಬಿಟ್ಟು ಪ್ರತ್ಯೇಕವಾಗಿ ರೂಮಲ್ಲಿ ಕುಂತ್ಕೊಂಡು ಜನವರಿಯಿಂದ ಈ ಜೂನ್ ಗಂಟ ನನಗೆ ನಡೆಸಿದಂತ ದೇವರು, ನನಗೆ ಬರಪಾಲಿಸಿದಂತ ದೇವರು ಎಷ್ಟರ ಮಟ್ಟಿಗೆ ನಾನು ಈ 6 ತಿಂಗಳನ್ನ ಕಳೆದಿದ್ದೇನೆ ಅಂತ ನೋಡಿ, ಇನ್ನೊಂದು ಭಾಗದಲ್ಲಿ ಪ್ರಪಂಚದಲ್ಲಿ ನಡೆದಂತ ವಿಷಯಗಳನ್ನ, ನನ್ನ ದೇಶದಲ್ಲಿ ನಡೆದಂತ ವಿಷಯಗಳನ್ನ, ನನ್ನ ರಾಜ್ಯದಲ್ಲಿ, ನನ್ನ ಪಟ್ಟಣದಲ್ಲಿ, ನನ್ನ ಪಕ್ಕದಲ್ಲಿಯೂ, ನನ್ನ ಬಂಧು ಬಳಗದ ಮಧ್ಯದಲ್ಲಿಯೂ, ನನ್ನ ನಾಮತರ ಸಭೆಗಳ ಮಧ್ಯದಲ್ಲಿಯೂ, ನನ್ನ ಕ್ರಿಸ್ತನ ಸಭೆಗಳ ನೆರೆಯಲ್ಲಿ ನಡೆದಂತ ಘಟನೆಗಳನ್ನ ಸ್ವಲ್ಪ ತಾಕತಾಳಿ ಮಾಡಿ ಸ್ವಲ್ಪ ನೋಡಿ, ದೇವರು ನಮ್ಮನ್ನ ಎಷ್ಟರ ಮಟ್ಟಿಗೆ ಈ 6 ತಿಂಗಳು ನಡೆಸಿದ್ದಾನೆ ಅನ್ನೋದಕ್ಕೆ ಎಲ್ಲಾ ವಿಷಯದಲ್ಲೂ ನೋಡಿ. ಆರ್ಥಿಕದಲ್ಲಿ ನೋಡಿ, ಆರೋಗ್ಯದಲ್ಲಿ ನೋಡಿ, ನಿಮ್ಮ ಒಂದು ಓದುವಂತ ವಿದ್ಯಾಭ್ಯಾಸದಲ್ಲಿ ನೋಡಿ, ನಿಮ್ಮ ಒಂದು ಕುಟುಂಬದ ವಿಷಯಗಳಲ್ಲಿ ನೋಡಿ, ಎಷ್ಟರ ಮಟ್ಟಿಗೆ ದೇವರು ನಮ್ಮನ್ನ ಈ 6 ತಿಂಗಳಲ್ಲಿ ನಡೆಸಿದ್ದಾನೆ ಅನ್ನೋದು ಒಂದು ಪ್ರಶ್ನೆ ಹಾಕೊಂಡು, ಕೆಲವು ಸಮಯಗಳ ಕಾಲ ದೇವರಿಗಾಗಿ ನೀವು ಒಂದು ಸಮಯವನ್ನ ಒದಗಿಸಿ ಈ 6 ತಿಂಗಳು, ಸುಮ್ಮನೆ 6 ತಿಂಗಳು ಕಳೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ದಿನವನ್ನ ದಾಟೋದಕ್ಕೆ ದೇವರು ಆತನ ದಯೆ ಇದೆ ಮಾತ್ರಕ್ಕೆ ಸಾಧ್ಯ. ಒಂದು ದಿನ ಆತನ ದೃಷ್ಟಿಕೋನದಲ್ಲಿ ಎಷ್ಟು ದಿನ? 1000 ದಿನಗಳು. ಆ 1000 ಎಂಬಂತ ಪದದ ಹಿಂದೆ ನಾವಿದ್ದೇವೆ 6 ತಿಂಗಳಲ್ಲಿ. 365 ದಿನಗಳನ್ನ ಸಂಧಿಸಿರುವಂತ ನಾನು ಅದು ಅರ್ಧದಲ್ಲಿ ಇದ್ದೇವೆ. ಇನ್ನು ಅರ್ಧ ದಿನಗಳನ್ನ ನಾವು ಅರ್ಧ ವರ್ಷವನ್ನು ಸಂಧಿಸಬೇಕಾಗಿದೆ. ಕ್ರಿಸ್ತನಲ್ಲಿ ಪ್ರಿಯರೇ, ಅನೇಕರು ಸಹ ಈ ವರ್ಷದಲ್ಲಿ ಒಳ್ಳೆ ಉತ್ತೀರ್ಣರಾಗಿ ತಮ್ಮ ವಿದ್ಯೆಯನ್ನು ಮುಂದಕ್ಕೆ ಕಳಿಸಿದಿರಿ, ಮುಂದೆ ತೇರ್ಗಡೆಯಾಗಿ ಹೋಗಿದ್ದೀರಿ. ಓದಿರೋ ಮಕ್ಕಳು, ಕೆಲಸ ಮಾಡುವವರು, ನಿಮ್ಮ ಆರ್ಥಿಕತೆಯನ್ನ ದೇವರು ಬೆಳೆಸಿರಬಹುದು, ನಿಮ್ಮ ಒಂದು TADA ಮೇಲೆ ಹತ್ತಿರಬಹುದು, ನಿಮ್ಮ ಒಂದು ವಿಷಯಗಳನ್ನ ದೇವರು ಇನ್ನು ಸ್ವಲ್ಪ ಮೇಲೆ ಪುಷಪ್ ಮಾಡಿರ್ಬೋದು ಈ 6 ವರ್ಷದಲ್ಲಿ, ಇಲ್ಲ 6 ತಿಂಗಳಲ್ಲಿ, ಇಲ್ಲ ಅಂದ್ರೆ ಒಂದು ಮೈನಸ್ಸು ಸಹ ಏನಾದ್ರು ಆಗಿರ್ಬೋದು. ಸರಿ, ಅದನ್ನ ನೋಡ್ಕೊಳ್ಳುವ. ಈ ರೀತಿಯಲ್ಲಿ ವಿಷಯ ನೋಡ್ತಾ ಕ್ರಿಸ್ತನಲ್ಲಿ ಪ್ರಿಯರೇ, ಪ್ರಪಂಚವನ್ನ ನೋಡೋದಾದ್ರೆ, ಪ್ರಪಂಚದ ಕಡೆ ನಾವು ನೋಡೋದಾದ್ರೆ, ಬದುಕಿರುವಂತ ಈ ಪ್ರಪಂಚದ ಕಡೆ ನೋಡೋದಾದ್ರೆ, ಎಲ್ಲೇ ನೋಡಿ ಭಯದ ಭೀತಿ, ಎಲ್ಲೇ ನೋಡಿ ಮರಣದ ಭೀತಿ, ಎಲ್ಲೇ ನೋಡಿ ಒಂದು ಮೈನಸ್ ಆದಂತ ವಿಷಯಗಳನ್ನೇ ನಾವು ಕೇಳ್ತೇವೆ. ಯಾಕಪ್ಪ ನ್ಯೂಸ್ ನೋಡ್ತೀನಿ ಅನ್ನಿಸ್ಬಿಡ್ತದೆ ನನ್ಗೆ ಒಂದೊಂದ್ಸಾರಿ. ಎಲ್ಲೂ ಸಹ ನ್ಯೂಸ್ ಅಲ್ಲಿ ಒಂದು ಹೇಳ್ತಾನೆ 30 ಸೆಕೆಂಡ್ಗೆ 30 ನ್ಯೂಸ್ ಅಂತ ಒಂದು ಹೊಡಿತಾನೆ, ನೋಡಿರ್ಬೇಕು ನೀವು. ಟಕ 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 ಅಂತ ಬರ್ತಾ ಇದೆ. ಅದು 30 ನಿಮಿಷದಲ್ಲಿ 30 ಸುದ್ದಿನೂ 79 ಸುದ್ದಿನೂ ಬೇಜಾರಾಗುವಂತ ವಿಷಯಗಳೇ ಇರ್ತದೆ. ಎಲ್ಲ 1-2 ಅಲ್ಲಿ ಆ ಕಪ್ಪು ಗೆದ್ರು, ಇಲ್ಲಾಂದ್ರೆ ಅಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಅಂತ ಒಂದು 4-5 ಇರ್ತದೆ ಹೊರ್ತು, ಇನ್ನೆಲ್ಲಾನು ಒಂಥರ ಮುಕ್ಕೋಲೆ. ಕೆಲವೊಂದು ವಿಷಯಗಳು ನೋಡಿದ್ರೆ ದುಃಖಕರವಾದಂತ ವಿಷಯಗಳು, ಮಕ್ಕಳ ಮರಣ. ಒಬ್ಬ ಹುಡುಗ ತನ್ನ ತಂದೆಯ ಒಂದು ಹುಟ್ಟು ದಿನಕ್ಕಾಗಿ ಏನ್ ಮಾಡ್ತಾನೆ, ಕೇಕ್ ತರಕ್ ಹೋಗ್ತಾನೆ, ನೋಡಿರ್ಬೇಕು ಅದನ್ನ. ದಿಢೀರಂತ ಒಂದು ಮರದ ಕೊಂಬೆ ತನ್ನ ಮೇಲೆ ಬೀಳ್ತದೆ, ತಲೆ ಮೇಲೆ ಬೀಳ್ತದೆ. ಅದು 12 ಭಾಗವಾಗಿ ಸೀಳಾಗತ್ತೆ ತನ್ನ ಕಲ್ಲು ಬುರುಡೆ. 1 ದಿನ ಬದುಕ್ತಾನೆ, 2 ದಿನ ಬದುಕ್ತಾನೆ ಅಂತ ಕುಟುಂಬಕ್ಕಾಗತ್ತೆ ಕೊಡೆ ದಿನದಲ್ಲಿ ಆ ಅಕ್ಷಯ್ ಎಂಬಂತ ಹುಡುಗ ಏನಾಗ್ತಾನೆ, ಮರಣ ಹೊಂದ್ತಾನೆ. ಯಾರು ಮಾಡಿದಂತ ತಪ್ಪು? ಏನ್ ವಿಷಯ? ತಂದೆ ಹುಟ್ಟು ದಿನವನ್ನ ಆಚರಿಸ್ಕೊಳಕ್ ಹೋದಂತ ಸಂದರ್ಭ. ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ದೇವರು ನಮಗೆ ಇವತ್ತು ಕೊಟ್ಟಿದ್ದಾನಲ್ವಾ, ಅದಕ್ಕೋಸ್ಕರ ಕೃತಜ್ಞತೆ ಸಲ್ಲಿಸುವ. ಯುದ್ಧ ನಡೀತಿದೆ, ಯುದ್ಧದ ಭೀತಿ ನಮಗೆ ಪ್ರಾರಂಭ ಆಗಿರ್ಬೇಕು.
ಯಾಕೆಂದ್ರೆ ನಾವು ಸಹ ಕೆಲವೊಂದು ಯುದ್ಧಗಳನ್ನ ಸಂಧಿಸೇ ವಿಶ್ರಾಂತಿಯಲ್ಲಿದ್ದೇವೆ. ಅದು ಇನ್ನೇನಿದೆ, ಮೋಡ ಮುಚ್ಚಿದ ವಾತಾವರಣ, ಹೊಗೆ ಬೂದಿ ಮುಚ್ಚಿದ ಕೆಂಡವಾಗೇ ಇದೆ. ಯಾವತ್ತೇನು ಸಿಡಿತದೋ ಗೊತ್ತಿಲ್ಲ ನಮ್ಮ ಪಕ್ಕದ ನೆರೆಯ ದೇಶದ ಮಧ್ಯದಲ್ಲಿ. ಆದ್ರೆ ಈಗ ನಡೀತಿರುವಂತ ಉಗ್ರವಾದಂತಹ ಯುದ್ಧ ನಡೀತದೆ ಇಸ್ರೇಲ್ ಅಲ್ಲೂ ಇರಾಕ್ ಅಲ್ಲೂ. ಅದಕ್ಕೆ ದೇಶಗಳ ಸಪೋರ್ಟ್ಗಳು ನಡೀತಿದೆ. ಈ ವಿಷಯಗಳನ್ನ ನಾನು ಬರುವಂತ ಬುಧವಾರ ಬೈಬಲ್ ಸ್ಟಡಿಯಲ್ಲಿ ಕೆಲವೊಂದು ಯುದ್ಧದ ವಿಷಯದಲ್ಲಿ ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಬೈಬಲ್ ಸ್ಟಡಿಗೆ ಬನ್ನಿ. ಮೊಟ್ಟ ಮೊದಲ ಬಾರಿ ಯುದ್ಧ ಎಲ್ಲಿ ನಡೀತು, ಈ ಸಪೋರ್ಟ್ ಇದೆಯಲ್ಲ, ಇಸ್ರಾಯಲ್ಗೆ USA ಸಪೋರ್ಟ್ ಇದೆ, ಇರಾನ್ಗೆ ರಷ್ಯಾ ಸಪೋರ್ಟ್ ಇದೆ, ಇನ್ನೊಂದು ದೇಶಗಳ ಸಪೋರ್ಟ್. ಈ ಸಪೋರ್ಟ್ ಮಾಡಿ ನಡೆಯುವಂತ ಯುದ್ಧನೇ ಅದು ಏನಾಗುತ್ತೆ, ಪ್ರಪಂಚದ ಯುದ್ಧ ಅಂತ ಹೇಳಲ್ಪಡ್ತದೆ. ಆ ದೇಶಗಳಿಗೆ ಒಂದು 4-5 ದೇಶದ ರಾಷ್ಟ್ರಗಳು, ಇದು 4 ಇವೆಲ್ಲ ಸೇರ್ಕೊಂಡು ಏನ್ ಮಾಡ್ತವೆ, ಈ IPL ಮ್ಯಾಚ್ ತರ ಏನ್ ಮಾಡ್ತಾರೆ, ವರ್ಲ್ಡ್ ಕಪ್ ತರ ಯುದ್ಧದ ಕಪ್ ಆಡ್ತಾರೆ. ಕೊನೆಯಲ್ಲಿ ಗೆಲ್ಲವನು ಏನಾಗ್ತಾನೆ, ಸೂಪರ್ ಕಂಟ್ರಿ ಆಗಿ ನಿಂತ್ಕೊತಾನೆ. ಇದು ಬೇಕಾ ಅನ್ನೋದಾದ್ರೆ ಖಂಡಿತ ನಮಗೆ ಬೇಡ. ನಿಮ್ಮ ಮನೆಯಲ್ಲಿ ಫ್ರೀ ಆಗಿದ್ದಾಗ ಬುಧವಾರದವರೆಗೂ ಆದಿಕಾಂಡ 14ನೇ ಅಧ್ಯಾಯವನ್ನ ಧ್ಯಾನಿಸ್ಕೊಳ್ಳಿ. ಮೊಟ್ಟ ಮೊದಲ ಬಾರಿಗೆ ಯುದ್ಧ ನಡೆದಂತ ಸ್ಥಳ ಅದೇ. ಅಲ್ಲಿ ಜಯ ಯಾರಿಗೆ ಅಂತಾನು ಸಹ ಇದೆ. ಅದನ್ನ ಮುಂದಿನ ವೆಡ್ನೆಸ್ಡೇ ನಾನು ತೆಗೆದುಕೊಳ್ಳಿ. ಸರಿ, ನಮ್ಮ ವಿಷಯ ಅದಕ್ಕಲ್ಲ. ನಮ್ಮ ವಿಷಯ ಬೇರೆ ವಿಷಯವನ್ನ ಇವತ್ತು ನಿಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಇಷ್ಟಪಡ್ತಿದ್ದೇನೆ. ಇವತ್ತು ನಮ್ಮ ಸುವಾರ್ಥಿಕರಿಲ್ಲ, ನಾವು ಮಾತಾಡುವಂತ ಸಂದರ್ಭ ನನಗೆ ಸಿಕ್ಕಿದೆ. ದೇವ್ರ ನಮಗೆ ಸ್ತೋತ್ರ. ಪೌಲನು ಎಫೆಸದವರಿಗೆ ಬರೆಯುವಂತ ಸಂದರ್ಭ ಬಂದಾಗ ಎಫೆಸ ಸಭೆಯಾருக்கு எழுதிக்கொண்டிருக்கிற போது ஒரு கம்பீரமான விஷயத்தை பேசிக்கொண்டார். எஃபேச பட்டணத்துக்கு எழுதுற போது நீங்க ரொம்ப உன்னிப்பா கவனிக்கணும். சொல்லுவாங்க இல்லைங்களா, பிள்ளைங்களுக்கு படிக்கிற போது ரொம்ப ಗಮನ ಬಿಟ್ಟು ಓದಿ ತುಂಬಾ ದೀರ್ಘವಾಗಿ ನೋಡಮ್ಮ, ಅದನ್ನ ನೋಡು, ಅದ್ರ ವಿಷಯ ತುಂಬಾ ಅಡಗಿದೆ, ಫಾರ್ಮುಲಾ ಕರೆಕ್ಟ್ ಆಗಿ ನೋಡ್ಕೋ, ಆ ಒಂದು ಸೂತ್ರಗಳನ್ನ ಕರೆಕ್ಟ್ ಆಗಿ ನೋಡ್ಕೋ. ಯಾಕೆ ಅದನ್ನ ಹೇಳ್ತಂದ್ರೆ ಆ ಸೂತ್ರನೋ ಆ ಫಾರ್ಮುಲಾನೋ ಏನಾಗುತ್ತೆ, ಅದಕ್ಕೆ ಆ ಒಂದು ಮ್ಯಾಥ್ಸ್ಗೋ ಇಲ್ಲಾಂದ್ರೆ ಅದೊಂದು ವಿಷಯಕ್ಕೆ ಬೇಕಾಗುತ್ತೆ ಅಂತ ವಿದ್ಯೆ ಓದುವಂತ ಮಕ್ಕಳಿಗೆ ಹೇಳ್ತಾರೆ. ಅಡಿಗೆ ಮಾಡುವಂತ ವಿಷಯದಲ್ಲೂ ಸಹ ಸರಿಯಾಗಿ ನೀವು ಹಾಕುವಂತ ಖಾರ, ಹಾಕುವಂತ ಉಪ್ಪಿನ ವಿಷಯದಲ್ಲಿ ಸರಿಯಾಗಿಲ್ಲ ಅಂದ್ರೆ ಆ ಒಂದು ಡಿಶ್ ಏನಾಗುತ್ತೆ, ಬೇರೆ ಕೋನಕ್ಕೆ ತಿರುಗ್ತದೆ. ಅದೇ ತರ ಎಫೆಸದವರಿಗೆ ಬರೆದಂತ ಪತ್ರಿಕೆಯನ್ನ ನೋಡುವಾಗ ತುಂಬಾ ಗಂಭೀರವಾಗಿ ಓದಬೇಕು. ಪೌಲನು ಎಫೆಸದವರಿಗೆ ಬರೆದಂತ ಅಲ್ಲಿರುವ ಸಭೆಯವರಿಗೆ ಹೇಳ್ತಿದ್ದಾನೆ, ಅನೇಕ ವಿಷಯಗಳು ಹೇಳ್ತಾ ಇರುವಾಗ ಇಲ್ಲಿ ಒಂದು ವಿಷಯವನ್ನ ಮಾತಾಡ್ತಾರೆ. ದಯವಿಟ್ಟು ಯಾರಾದ್ರೂ ಈ ಒಂದು ವಾಕ್ಯ ಭಾಗವನ್ನ 20ನೇ ವಾಕ್ಯವನ್ನ ಯಾರಾದ್ರೂ ತಮಿಳಲ್ಲಿ ಓದಬೇಕನ್ನ ಕೇಳ್ತೀನಿ. ಕನ್ನಡ ಮತ್ತು ತಮಿಳಲ್ಲಿ 4ನೇ ಅಧ್ಯಾಯದ 20ನೇ ವಾಕ್ಯ. 4வது அதிகாரத்தின் 20வது வசனத்தை வாசிங்க. நாம் வேண்டிக் கொள்வதற்கும் நினைக்கிறதற்கும் மிகவும் அதிகமான நமக்குள்ள கிரியை செய்கிற வல்லமையின்படி நமக்கு செய்ய வல்லவராகிய அவருக்கு சபையில் கிறிஸ்து இயேசுவின் மூலமாய் தலைமுறைகளுக்கும் சதாகாலம். எபேசியர் 4வது அதிகாரம் 20வது வசனமா? நீங்களே யூதமாய் கிறிஸ்துவை கற்றுக்கொள்ளவில்லை, இயேசுவினுடைய சத்தியத்தின்படியே நீங்கள் அவரிடத்தில் கேட்டறிந்து அவரால் போதிக்கப்பட்டிருக்கிறீர்கள். நீங்க இயேசு கிறிஸ்து கிட்ட என்ன சொல்றீங்க? சத்தியத்தின்படியே நீங்கள் அவரிடத்தில் கேட்டறிந்து அவரால் போதிக்கப்பட்டிருக்கிறீர்கள். இல்ல, மேலே வசனம். நீங்களே இவ்விதமாய் கிறிஸ்துவை கற்றுக்கொள்ளவில்லை, கிறிஸ்துவை கற்றுக்கொள்ளவில்லை என்ற ஒரு வார்த்தை அண்டர்லைன் பண்ணுங்க உங்க பைபிள். ಕನ್ನಡದಲ್ಲಿ ಓದಿ. ಕಲಿತುಕೊಳ್ಳಲಿಲ್ಲ ಅಂತ ಒಂದು ಅಂಡರ್ಲೈನ್ ಇದೆ ನೋಡಿ. ಕಲಿತುಕೊಳ್ಳೋದಕ್ಕೂ ತಿಳಿದುಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಕற்றுಕೊಳ್ಳೋದಕ್ಕೂ ತೆರೆದುಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಅಂದ್ರೆ 2 ಶಬ್ದಮೇ ಬೇರೆ. ಕಲ್ತ್ಕೊಂಡಪ್ಪ ಅಂತ ಹೇಳೋ ಒಂದು ಪದ ಇದೆ, ತಿಳ್ಕೊಂಡಪ್ಪ ಅನ್ನೋದಕ್ಕೆ ಏನಿದೆ. ಒಂದು ತಿಳ್ಕೊಂಡಿದ್ದೆ ಈಗ ಮರ್ತೋದೆ ಅನ್ನೋದಿದೆ. ಕಲ್ತಿದ್ದೆ ಮರ್ತೋದೆ ಅಂತ ಹೇಳಿದ್ರೆ ಒಪ್ಕೊಳ್ಳೋದಿಲ್ಲ. ಯಾರ ಟೀಚರ್ಸ್ ಗಳಿದ್ದೀರಾ? ಹೌದಲ್ವಾ? ಕಲ್ಸ್ಬಿಟ್ಟು ನೀವು ಮರ್ತ್ಬಿಟ್ಟೆ ಅಂದ್ರೆ ಒಪ್ಕೋತೀರಾ ನಿಮ್ಮ ವಿದ್ಯಾರ್ಥಿಗಳನ್ನ? ಇಷ್ಟು ಕಷ್ಟಪಟ್ಟು ನಿನಗೆ ಇದನ್ನ ಕಲ್ಸ್ಕೊಟ್ಟಿದ್ದೀನಿ, ಎಷ್ಟು ಬೇಗ ಮರ್ತ್ಬಿಟ್ಟು ಏನ್ ಮಾಡ್ತೀರಿ? ಬೆತ್ತ ಹಿಡ್ದೆ ಗದರಿಸ್ತೀರಿ, ಒಳ್ಳೆ ಹೊಡಿತೀರಿ. ತಿಳ್ಕೊಂಡ ಅಂತ ಹೇಳ್ತೀರಿ, ಇದನ್ನ ತಿಳ್ಕೊಂಡ ಅಂತ ಕೇಳ್ತೀರಿ. ತಿಳ್ಕೊಂಡು ಸ್ವಲ್ಪ ದಿವಸದ ಮೇಲೆ ತಿಳ್ಕೊಂಡಿದ್ದೆ ಮ್ಯಾಮ್ ತಿಳ್ಕೊಂಡಿದ್ದೆ, ಸ್ವಲ್ಪ ಮರ್ತೋದೆ, ಬೇರೆ ವಿಷಯ ತಿಳ್ಕೊಂಡಾಗ ಈ ವಿಷಯ ಮರ್ತೋದೆ ಅಂದಾಗ ಸರಿ ಇನ್ನೊಂದ್ಸರಿ ತಿಳ್ಕೊ ಅಂತ ಹೇಳ್ತೀವಿ. ತಿಳ್ಕೊಳ್ಳೋದಕ್ಕೂ ಕಲ್ತ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಹೌದಾ? ಇದೆಯಾ ಅಲ್ವಾ? ಇರ್ಕದಾ ಇಲ್ಲಿಯಾ? ತೆರೆದುಕೊಳ್ಳುವುದಕ್ಕೂ ಕಲ್ತ್ಕೊಳ್ಳೋದಕ್ಕೂ ವ್ಯತ್ಯಾಸ ಇರ್ತದ ಇಲ್ಲಿ ಅದು ವಾರ್ತೆಕೊಳ್ಳು. ಕ್ರಿಸ್ತನ ಪ್ರಿಯರೇ, ಇವತ್ತು ಕ್ರೈಸ್ತರಾಗಿರುವಂತ ನಾನು ಕ್ರಿಸ್ತನ ಬಗ್ಗೆ ಕಲ್ತಿದ್ದೇನಾ ಇಲ್ಲ ತಿಳ್ಕೊಂಡಿದ್ದೇನಾ ಅಂತ ಇವತ್ತು ಈ ವಿಷಯದ ಒಂದು ಚರ್ಚೆನೆ ನಿಮ್ಮ ಜೊತೆಯಲ್ಲಿ ಮಾತಾಡ್ತಿದ್ದೇನೆ. ನಾನು ಯೇಸು ಕ್ರಿಸ್ತನ ಲರ್ನ್ ಮಾಡಿದಿನ ಇಂಗ್ಲಿಷ್ ಲರ್ನ್ ಅಂತ ಹೇಳ್ತದೆ ಅಲ್ವಾ? ಕಲ್ತ್ಕೊಳ್ಳೋದಂದ್ರೆ ಏನು? ಲರ್ನಾ? ಕರೆಕ್ಟಾ? ಲರ್ನ್
ನಾನು ತಿಳ್ಕೊಂಡಿದ್ದೀನ ಅನ್ನೋದಕ್ಕಂತ ಕಲ್ತ್ಕೊಂಡಿದೆ ಅಂತ ಹೇಳಿದ್ರೆ ಕ್ರಿಸ್ತನಲ್ಲಿ ಪ್ರೇರೆ ಆ ವಿಷಯ ಕಲ್ತ್ಕೊಂಡಂತ ವಿಷಯ ಸಾಯೋವರೆಗೂ ನಮ್ಮ ಜೊತೆಲೇ ಇರ್ತದೆ. ತಿಳ್ಕೊಳ್ಳೋ ವಿಷಯ ಸ್ವಲ್ಪ ದಿನ ಇರ್ತದೆ, ಅದು ಇನ್ನೊಂದು ದಿವಸ ಇನ್ನೊಂದು ಬಂದಾಗ ಏನಾಗುತ್ತೆ, ಕಲ್ತಿದ ವಿಷಯ ತಿಳ್ಕೊಂಡ ವಿಷಯ ಮರೆಯಾಗಿ ಹೋಗುತ್ತೆ. ಆದ್ರೆ ನೀವೇನೇ ಕಲ್ಸಿರಿ ಮಕ್ಕಳಿಗೆ, ನೀವೇನೇ ಕಲ್ತೀರಿ ನಿಮ್ಮ ಬದುಕಲ್ಲಿ, ಅದು ನಮ್ಮ ಬದುಕಿನವರೆಗೂ ಜೊತೆಲೇ ಬರ್ತದೆ. ಅದು ಯಾವುದೇ ವಿಷಯ ಆಗಿರಲಿ, ಕಲಿಯೋದಕ್ಕೂ ತಿಳಿಯೋದಕ್ಕೂ ವ್ಯತ್ಯಾಸ ಇದೆ. ಇಲ್ಲಿ ಪೌಲನ್ ಏನ್ ಹೇಳ್ತಿದ್ದಾನೆ 20ನೇ ವಾಕ್ಯದಲ್ಲಿ, ಕ್ರಿಸ್ತನ ಧರ್ಮವನ್ನ ಅಂತದೆಂದು ನೀವು ಏನ್ ಮಾಡ್ಲಿಲ್ಲ, ಕಲಿತುಕೊಳ್ಳಲಿಲ್ಲ. ಎಫೆಸದವರೇ, ನೀವು ಕ್ರಿಸ್ತನನ್ನ ತಮಿಳ ಕ್ರಿಸ್ತುವೇ ನೀವು ಕತ್ತುಕೊಳ್ಳಲಿಲ್ಲ ಎಂದು, ಕ್ರಿಸ್ತುವೇ ಎಂದ್ರು. ಕ್ರಿಸ್ತನನ್ನೇ ನೀವು ಕಲ್ತ್ಕೊಳ್ಳಿಲ್ಲ, ಕ್ರಿಸ್ತುವೇ ನೀವು ಸರಿಯಾಗಿ ಕತ್ಕೊಳ್ಳ, ಸರಿಯಾಗಿ புரிஞ்சுக்கொள்ளல. இன்னைக்கு என்ன ப்ராப்ளம்னா, ஏன் இந்த மாதிரி நாமதார சபைங்க இருக்கு, ஏன் அநேக டினாமினேஷன் சர்ச் இருக்குன்னா, இயேசு கிறிஸ்த சரியா யாரும் கத்துக்கொள்ளல. இயேசு கிறிஸ்த எல்லாம் தெரிஞ்சுக்கிறாங்க, அவ்வளவுதான். தெரியுது வேற, ಕತ್ಕೊಳ್ಳೋದು ಬೇರೆ, ತಿಳ್ಕೊಳ್ಳೋದು ಬೇರೆ, ಕಲ್ತ್ಕೊಳ್ಳೋದು ಬೇರೆ. ಯಾಕೆ ಈಗ ನಾಮತರ ಸಭೆಗಳಿದೆ, ಅನೇಕ ಡಿನಾಮಿನೇಷನ್ ಇದೆ ಅಂದ್ರೆ, ಯೇಸು ಕ್ರಿಸ್ತನನ್ನ ಕಲಿತಾ ಇಲ್ಲ. ಅವ್ರು ಏನ್ ಮಾಡ್ತಾರೆ, ಎಲ್ಲರೂ ತಿಳ್ಕೊತಿದ್ದಾರೆ. ಯೇಸು ಕ್ರಿಸ್ತನ ತಿಳ್ಕೊಳ್ಳೋದಕ್ಕೆ ನನಗೆ ಸಭೆನೇ ಬೇಕಾಗಿಲ್ಲ, ಯೇಸು ಕ್ರಿಸ್ತನ ತಿಳ್ಕೊಳ್ಳೋದಕ್ಕೆ ನನಗೆ ದೀಕ್ಷಾಸ್ಥಾನ ಬೇಕಾಗಿಲ್ಲ, ಎಲ್ಲಿ ಬೇಕಾದ್ರೂ ಹೋಗಿ ತಿಳ್ಕೋಬಹುದು. ದೊಡ್ಡ ದೊಡ್ಡ ಮೇಧಾವಿಗಳೆಲ್ಲ ಯೇಸು ಕ್ರಿಸ್ತನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನಮ್ಮ ದೇಶವನ್ನ ಸ್ವತಂತ್ರ ತೆಕ್ಕೊಟ್ಟಂತ ನಮ್ಮ ಪಿತಾಮಹ ಅಂತ ಹೇಳುವಂತ ಗಾಂಧೀಜಿ ಸಹ ಅದನ್ನೇ ಹೇಳ್ತಾರೆ. ಅವರ ಕೈಯಲ್ಲಿ ಅವಲು ಬೈಬಲ್ ಇರೋದು ಅಂತ ಹೇಳ್ತಾ ಇರ್ತಾರೆ, ನಿಜ ನನಗೆ ಗೊತ್ತಿಲ್ಲ. ಅವರು ಬೈಬಲ್ ಅವರು ಸ್ಟಡಿ ಮಾಡ್ತಿದ್ರು ಅಂತದ್ದು. ವಿವೇಕಾನಂದ ಅವರು ಸಹ ಬೈಬಲ್ ಅನ್ನ ಓದಿದ್ದಾರೆ. ನಾನು ಕ್ರಿಸ್ತನ ಕಾಲದಲ್ಲಿದ್ದರೆ ಆತನ ರಕ್ತದಿಂದ ನಾನು ಏನ್ ಮಾಡ್ತಿದ್ದೆ, ನನ್ನ ರಕ್ತದಿಂದ ಅವರ ಕಾಲುಗಳನ್ನ ತೊಳಿತ ಶುದ್ಧ ಮಾಡ್ತಿದ್ದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕ್ರಿಸ್ತನ ಪ್ರಿಯರೇ, ಕಲಿತುಕೊಳ್ಳೋದಕ್ಕೂ ತಿಳಿದುಕೊಳ್ಳೋದಕ್ಕೂ ವ್ಯತ್ಯಾಸ ಯಾವಾಗ ಬರ್ತದೆ ಅಂದ್ರೆ, ನನ್ನ ಅರಿವು ಮೇಲೆ ನನಗೆ ಅದು ಕಲ್ತ್ಕೊಳ್ತೀವಿ. ನಾವು ಎಷ್ಟರ ಮಟ್ಟಿಗೆ ಯೇಸು ಕ್ರಿಸ್ತನ ತಿಳ್ಕೊಂಡಿದೀವಿ, ಎಷ್ಟರ ಮಟ್ಟಿಗೆ ಯೇಸು ಕ್ರಿಸ್ತನ ಕಲ್ತ್ಕೊಂಡಿದೀವಿ. ಇವತ್ತು ಕಲ್ತ್ಕೊಂಡಿದ್ರೆ ನೀವು ಇವತ್ತು ಫೇಲ್ ಆಗಿದ್ದೀರಿ ಅಂತ ಅರ್ಥ. ತಿಳ್ಕೊಂಡಿದ್ರೆ, ನೀವು ಕಲ್ತ್ಕೊಂಡಿದ್ರೆ ನೀವು ಪಾಸ್ ಆಗಿದ್ದೀರಿ ಅಂತ ಅರ್ಥ. ಇವತ್ತು ದೇವರನ್ನ, ಯೇಸು ಕ್ರಿಸ್ತನನ್ನ, ಸಭೆಯನ್ನ ಯಾರು ಸಹ ಕಲ್ತ್ಕೊಂಡಿಲ್ಲ, ಎಲ್ಲರೂ ತಿಳ್ಕೊಂಡಿದ್ದಾರೆ. ಅದಕ್ಕೆ ತಮ್ಮದೇ ಆದಂತ ರೂಪುರೇಷೆಗಳನ್ನ ಕೊಟ್ಟು ತಮಗೆ ಇಷ್ಟ ಬಂದಂತ ಅನೇಕ ಸಭೆಗಳನ್ನ ರೂಪಿಸ್ಕೊಳ್ಳೋದಕ್ಕೆ ಕಾರಣ ಅಷ್ಟೇ. ಗಲಾತ್ಯದವರಿಗೆ ಬರೆದಂತ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಲ್ಲಿ, ಇಷ್ಟು ಬೇಗ ನೀವು ಬೇರೆ ಸುವಾರ್ತೆಗೆ ಹೋಗೋದು ಹೆಂಗೆ ಅಂತ ಪೌಲನ್ ಕೇಳ್ತಾನೆ. ಅದರ ಅರ್ಥ ಏನಂದ್ರೆ, ಅವರು ಅಲ್ಲಿರುವಂತ ಗಲಾತ್ಯ ಸಭೆಯರು ಯೇಸು ಕ್ರಿಸ್ತನ ಬಗ್ಗೆ, ಸಭೆಯ ಬಗ್ಗೆ ತಿಳ್ಕೊಂಡಿದ್ರಷ್ಟೇ ಹೊರತು ಕಲ್ತ್ಕೊಂಡಿರ್ಲಿಲ್ಲ. ಕಲಿಯೋದಕ್ಕೂ ತಿಳಿಯೋದಕ್ಕೂ ನೀವು ಅನೇಕ ಡೆಫಿನೇಷನ್ಗಳು ಕೊಡ್ಬೋದು. ಕ್ರಿಸ್ತನ ಪ್ರಿಯರೇ, ಇವತ್ತು ನಾವು ಇಲ್ಲಿ ಕುಂತಿರುವಂತ ನಾವು ಯೇಸು ಕ್ರಿಸ್ತನನ್ನ ಕಲ್ತಿದ್ದೀವಾ, ತಿಳ್ಕೊಂಡಿದ್ದೀವಾ? ಹೇಳ್ತಾನೆ 20ನೇ ವಾಕ್ಯದಲ್ಲಿ, ನೀವು ಕ್ರಿಸ್ತನ ಧರ್ಮವನ್ನ ಅಂತದೆಂದು ಕಲ್ತುಕೊಳ್ಳಲಿಲ್ಲ, ಆತನನ್ನೇ ಕೇಳಿದಿರಲ್ಲ, ಆತನಲ್ಲಿಯೇ ಉಪದೇಶವನ್ನ ಹೊಂದಿದಿರಲ್ಲ. ಅಂದ್ರೆ ಎಲ್ಲ ಯೇಸು ಕ್ರಿಸ್ತನ ಹತ್ರನೇ ಕೇಳಿ, ಅಪೊಸ್ತಲರ ಹತ್ರನೇ ಎಲ್ಲ ಕೇಳಿ, ನೀವು ಇನ್ನೇನಾಗಿಲ್ಲ, ನೀವು ಕಲ್ತ್ಕೊಂಡಿಲ್ಲ. ಕ್ರಿಸ್ತನ ಪ್ರಿಯರೇ, ಎಫೆಸ ಸಭೆಯವರು ಎಷ್ಟರ ಮಟ್ಟಿಗೆ ಅವರು ತುಂಬಾ ವೀಕ್ ಆಗಿದ್ರು ಅಂತ ನೋಡಿ. ಅದಕ್ಕೆ ಕಾರಣಗಳೇನು? 17ನೇ ವಾಕ್ಯ ನೋಡು, 17ನೇ ವಾಕ್ಯ ಓದಿ ಯಾರದು. ಮೊದಲನೇ ಪದ ಹೇಳ್ತಿದ್ದೇನೆ ಅಲ್ಲಿ, ನಿಮಗೆ ನಾನು ಈಗ ಖಂಡಿಸ್ತಾ ಇದ್ದೀನಿ. ಯಾವಾಗ ಖಂಡಿಸ್ತಾ ಇದ್ದೀನಿ? ಕ್ರಿಸ್ತನ ಸಭೆ ಒಳಗಡೆ ಇತ್ತು, ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುತ್ತಾ, ಪ್ರತಿ ವಾರ ರೊಟ್ಟಿ ಮುರಿಯ ನಿಯಮದಲ್ಲಿ ಪಾಲ್ಗೊಳ್ಳುತ್ತಾ ಸಭೆಯಲ್ಲೇ ನಿಂತ್ಕೊಂಡಂತ ಅವರು ಎಫೆಸ ಕ್ರಿಸ್ತನ ಸಭೆಯವರು ಅಪೊಸ್ತಲ ಕಾಲದಲ್ಲಿ ಮೊದಲನೇ ಕ್ರಿಸ್ತನ ಸಭೆ ಉಂಟು ಮಾಡಿದ ಪ್ರಾರಂಭದಲ್ಲೇ ಎಫೆಸ ಸಭೆಯರು ಹೇಗಿದ್ದಾರಂತೆ? எப்படிங்கிறாங்களா? எஃபெச சபை யாரு? அந்நியருக்கு என்ன செய்யறாங்களோ அதே போல செய்து கொண்டு இருக்கிறாங்கன்னு சொல்றாரு. பாருங்க என்ன சொல்றாருங்க, வாசிங்க தமிழ்ல. கர்த்தருக்குள் நான் உங்களுக்கு சாட்சியாக சொல்லி எச்சரிக்கிறது என்னவெனில், மற்ற புறஜாதிகள் தங்கள் வீணான சிந்தையிலே நடக்கிறது போல நீங்கள் இனி நடவாமல் இருங்கள். இன்னும் நடவாம இருங்க அப்படின்னு என்ன பண்ணிருக்கிறாங்கன்னு அர்த்தம். சபைக்குள்ள இருந்த அந்நியர் போல என்ன பண்ணி கொண்டு இருக்கிறாங்க? நடந்து கொண்டே இருக்கிறாங்கன்ட்டு அர்த்தம். இதுதான் இன்னைக்கு நம்ம பார்க்க போற காரியங்க. ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ
ಇನ್ನು ಮೇಲಂದ್ರೆ ಇವಾಗ ಪೌಲನು ಎಫೆಸದವರಿಗೆ ಪತ್ರಿಕೆಯಲ್ಲಿ ಬರೀತಿದ್ದಾನೆ, ಇನ್ಮೇಲಾದ್ರೂ ಕ್ರಿಸ್ತನಲ್ಲಿ ಪ್ರಿಯರೇ, ತುಂಬಾ ಗಂಭೀರವಾದಂತ ವಿಷಯಗಳನ್ನ ನಿಮ್ಮ ಜೊತೆಯಲ್ಲಿ ಮಾತಾಡ್ತಾನೆ. ಈ ವಾಕ್ಯ ನಮಗೂ ಸಹ ಬೋಧಿಸಲ್ಪಡ್ತಾ ಇದೆ. ಇನ್ನು ಮೇಲೆ நீங்க அந்நியர் போல நீங்க என்ன பண்ணாதீங்க, நடக்க கூடாதென்று நான் கண்டிக்கிறேன்னு சொல்றார். ಖಂಡಿಸುತ್ತೇನೆ ಅಂದ್ರೆ ಅರ್ಥ ಏನು? ಈಸ್ ದ ಮಾಸ್ಟರ್ ಒಬ್ಬ ಸ್ಟೂಡೆಂಟ್ಗೆ ಹೇಳುವಂತ ರೀತಿಯಲ್ಲಿ, ಒಬ್ಬ ತಂದೆ ತಾಯಿ ಮಕ್ಕಳಿಗೆ ಹೇಳುವಂತ ರೀತಿಯಲ್ಲಿ, ಒಬ್ಬ ಹಿರಿಯರು ಕಿರಿಯರಿಗೆ ಹೇಳುವಂತ ರೀತಿಯಲ್ಲಿ, ಒಬ್ಬ ವಿದ್ಯಾವಂತ ಅವಿದ್ಯಾವಂತನಿಗೆ ಹೇಳುವಂತ ರೀತಿಯಲ್ಲಿ ಮಾತು ಖಂಡಿಸ್ತೇನೆ ಅಂತ ಅರ್ಥ. ಒಬ್ಬ ಅಧಿಕಾರಿ ಒಬ್ಬ ಅಪರಾಧಿ ಮಾಡಿದಂಥವನಿಗೆ ಖಂಡಿಸ್ತಾ ಇರುವಂತ ಕಾರ್ಯ. ಖಂಡಿಸೋದು ತುಂಬಾ ಪದ ಚೆನ್ನಾಗಿದ್ಯಾ? ಖಂಡಿಸ್ತಾ ಇದ್ದೀನಿ ಅಂದ್ರೆ ಪದ ಚೆನ್ನಾಗಿದ್ಯಾ? ಖಂಡಿಸಿದ್ರೆ ಕಷ್ಟ ಅಲ್ವಾ? ಇವತ್ತು ಕಳೆದ ವಾರದಲ್ಲಿ ಅದನ್ನೇ ನೋಡಿದೆ. ನಾವು ನಿಜವಾದಂತ ಜಯವನ್ನ ಹೊಂದಬೇಕಂದ್ರೆ ಕ್ರಿಸ್ತನನ್ನ ನೋಡಿ ಆ ಜಯವನ್ನ ಹೊಂದಬೇಕು ಅಂತ ನೋಡುದು. ಪ್ರಕಟಣೆ 3ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಕ್ರಿಸ್ತನಲ್ಲಿ ಪ್ರಿಯರೇ, ಖಂಡಿಸುವಂತ ಪದ ಇದೆಯಲ್ಲ ಎಫೆಸ ಸಭೆಯವರಿಗೆ, ಅದು ತುಂಬಾ ಅವಮಾನಕರವಾದಂತ ಪದ ಅಂತ ನಾನು ಎಣಿಸ್ತೇನೆ. ಯಾಕೆ ಖಂಡಿಸ್ತಿದ್ದಾರೆ ಅಂದ್ರೆ ಅವರಲ್ಲಿ ಏನಿದೆ, ಅವರ ಆಟಿಟ್ಯೂಡ್ಸ್ ಏನಿದೆ? ಅನ್ಯ ಜನರ ರೀತಿಯಲ್ಲೇ ಇದೆ, ಪಕ್ಕದ ಮನೆಯವರ ರೀತಿಯಲ್ಲಿದೆ, ಮುಂದ್ಗಡೆ ಮನೆಯವರ ರೀತಿಯಲ್ಲೇ ಇದೆ, ಈ ಬಿಟ್ಟು ಬಂದಂತ ಸ್ವಭಾವದ ರೀತಿಯಲ್ಲೇ ಇದೆ. ಅನ್ಯ ಜನರು ಏನ್ ಮಾಡ್ತಿದ್ದಾರೆ ಅದನ್ನೇ ಮಾಡ್ತಿದ್ದಾರೆ. ಆರಾಧನೆ ಮಾತ್ರ ದೇವರಿಗೆ, ಮಿಕ್ಕಿದ ಜೀವಿತ ಪೂರ್ತಿ ಯಾರ ರೀತಿಯಲ್ಲಿ? ಅನ್ಯರ ರೀತಿಯಲ್ಲೇ. ದಿನಗಳು ನೋಡೋದು, ಕಾಲಗಳನ್ನು ನೋಡೋದು, ಸಮಯಗಳನ್ನು ನೋಡೋದು, ದಿಕ್ಕುಗಳನ್ನ ನೋಡೋದು, ಕೊಡುವಂತ ವಿಷಯದಲ್ಲಿ ನೋಡೋದು, ತೆಗೆದುಕೊಳ್ಳುವಂತ ವಿಷಯದಲ್ಲಿ ನೋಡೋದು, ನಂಬಿಕೆ ಇಡೋದು. ಒಂದು ವೇಳೆ ಅದು ಇರಬಹುದಾ, ಆ ರೀತಿಯಲ್ಲಿ ಇದ್ರೆ ಅಲ್ಲಿ ಹೋದ್ರೆ ಸರಿ ಆಗ್ಬೋದಾ ಅಂತ ನೋಡೋದು. ಇದೆಲ್ಲ ದೇವರ ದೃಷ್ಟಿಯಲ್ಲಿ ಖಂಡನೀಯವಾದಂತ ಪದಗಳು ಪ್ರಿಯರೇ. ನಾವು ದೇವರ ಮಗನಾಗಿ ಮಗಳಾಗಿ ಕ್ರಿಸ್ತನ ರಕ್ತದ ಮೂಲಕ ಯಾವತ್ತು ಹೊರಗಡೆ ಬಂದುವೋ, ದೇವರ ಸಭೆ ಎಂಬಂತ ದೇಹದಲ್ಲಿ ಅಂಗಗಳಾದವೋ, ಒಂದು ಕ್ಷಣನು ಒಂದು ಪಿನ್ ಡ್ರಾಪ್ ಸಹ ಅನ್ಯರ ಸ್ವಭಾವ ನಮ್ಮಲ್ಲಿರಬಾರ್ದು. ನಾವು ಅಲ್ಲಿಂದನೇ ಬಂದಿರಬಹುದು, ನಾವು ಅದನ್ನೇ ಪರಿಪಾಲಿಸಿರಬಹುದು. ನಾನು ಹೊರಗಡೆ ಬಂದಾಗ ನೂತನ ಸೃಷ್ಟಿಯನ್ನ ಧರಿಸ್ಕೊಂಡು ಹೇಳ್ತಾನೆ. 23ನೇ ವಾಕ್ಯ ನೋಡಿ, ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಲಿ. ನಾವು ಹೊಸಬರಾಗಿ ಧರಿಸ್ಕೊಳ್ಬೇಕು, ನಾವು ನೂತನಾಗಿ. ಬ್ರದರ್, ನಾನು ನಿಜವಾಗ್ಲೂ ನಾನು ಈ ತರ ಮಾಡ್ಬೇಕು ಅಂತ ಬಯಸ್ಲಿಲ್ಲ, ಆದ್ರೆ ಮನೆಯ ಒತ್ತಡದಿಂದ ನಾನು ಮಾಡಿದೆ, ನನ್ನ ಮಡತಿಯ ಒತ್ತಡದಿಂದ ಮಾಡಿದೆ, ಗಂಡನ ಒತ್ತಡದಿಂದ ಮಾಡಿದೆ. ಇದು ಯಾವುದು ಸಹ ನಿಮ್ಮನ್ನ ದೇವರ ಆಲಯದಲ್ಲಿ, ಅಂದ್ರೆ ಪರಿಶುದ್ಧವಾದ ದೇವರ ಆಲಯದಲ್ಲಿ ನಿಮ್ಮನ್ನ ಅಂಗೀಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಪ್ರಿಯ. ಖಂಡನೀಯವಾದಂತ ಪದ. 18ನೇ ವಾಕ್ಯ ಹೇಳ್ತದೆ, ಅವ್ರು ಹೇಗಿದಾರಂತೆ? 18ನೇ ವಾಕ್ಯ ಓದಿ. ಅವರು ಅವರ ಮನಸ್ಸು ಒಪ್ಪಾಗಿರುತ್ತದೆ. ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತ ದೇವರಿಂದ ಆಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಅವರು ತಮ್ಮ ಸ್ತುತಿಗಾಗಿ ಸ್ವಲ್ಪ ಸಾಕು ಬ್ರದರ್. 18ನೇ ವಾಕ್ಯದಲ್ಲಿ ನಿಷ್ಪ್ರಯೋಜನವಾದಂತ ಬುದ್ಧಿ ಉಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಪ್ರಯೋಜನಕ್ಕೆ ಬರದವರಾಗಿದ್ದಾರಂತ. ಯಾರಿವರು? ಎಫೆಸ ಸಭೆಯಲ್ಲಿರುವಂತ ಸಭಿಕರು. ಯಾಕಂದ್ರೆ ಇವರು ಅನ್ಯರ ರೀತಿಯಲ್ಲಿ ನಡೆದುಕೊಳ್ಳುವುದರಿಂದ ಇವರು ನಿಷ್ಪ್ರಯೋಜನವಾದಂತ ಬುದ್ಧಿ ಉಳ್ಳವರಾಗಿ ನಡೆದುಕೊಳ್ತಾರೆ. ನೋಡಿ, ಗಮನ ಇಡಿ. ಒಂದು ಸಭೆಯಲ್ಲಿ ಇದ್ದೀನಿ ಅನ್ನೋದಕ್ಕಿಂತ ನನ್ನ ಒಂದು ಬುದ್ಧಿ ನಿಷ್ಪ್ರಯೋಜನವಾಗಿದೆ, ಪ್ರಯೋಜನಕರವಾಗಿದೆಯಾ ಅಂತ ನೆನೆಸ್ಬೇಕು. ನನ್ನ ಆಲೋಚನೆಗಳು ಸಭೆಯ ವಾಕ್ಯದ ಆಲೋಚನೆ ಆಗಿದೆಯಾ? ಎಲ್ಲೆಲ್ಲ ನಿಷ್ಪ್ರಯೋಜನ ಆಗಿದೆ ನನ್ನ ಆಲೋಚನೆಗಳು, ಎಲ್ಲಿ ನನ್ನ ಬುದ್ಧಿ ನಿಷ್ಪ್ರಯೋಜನವಾಗಿದೆ ಅಂತ ನೋಡುವಾಗ ಅದು ದೇವರ ದೃಷ್ಟಿಯಲ್ಲಿ ನಾನು ಅನ್ಯನಾಗಿ ಕಾಣಿಸ್ಕೊತಿದ್ದಾಗ ಮಾತ್ರ. ನಂತರ ಹೇಳ್ತಾನೆ, ಅವರ ಮನಸ್ಸು ಏನಾಗಿದಂತೆ? ಮೊಬ್ಬಾಗಿದೆ. ಯಾರ ಮನಸ್ಸು? ಅನ್ಯರ ರೀತಿಯಲ್ಲಿ ನಡೆದುಕೊಳ್ಳುವಂತ ಕ್ರಿಸ್ತನ ಸಭೆಯಲ್ಲಿರುವಂತ ಪ್ರತಿಯೊಬ್ಬರ ಮನಸ್ಸು ಏನಾಗಿದೆ? ಮೊಬ್ಬಾಗಿದೆ, ಬ್ಲರ್ ಆಗಿದೆ, ಮನಸ್ಸು ಶುದ್ಧವಾಗಿಲ್ಲ. ಆದ್ರೆ ದೇವರ ಸಭೆಯಲ್ಲಿದ್ದೀರಿ, ದೇವರ ಮಕ್ಕಳಾಗಿದ್ದೇವೆ, ದೇವರನ್ನ ಆರಾಧಿಸ್ತಿದ್ದೇವೆ, ಯೇಸು ಕ್ರಿಸ್ತನ ಮೂಲಕ ಸಭೆಯಲ್ಲಿ ಅಂಗಗಳಾಗಿದ್ದೇವೆ. ಆದ್ರೆ ನಡವಳಿಕೆಗಳು ಬಂದಾಗ, ಅವರ ಆಲೋಚನೆಗಳು ಬಂದಾಗ ಅವರ ಹೃದಯವು, ಅವರ ಮನಸ್ಸು ಏನಾಗಿದೆ? ಮೊಬ್ಬಾಗಿದೆ, ಬ್ಲರ್ ಆಗಿದೆ. இதுতে சோதித்து பாருங்க. கிறிஸ்து சபைக்குள்ள இருக்கிறேன், இவ்வளவு வருஷமா இருக்கிறேன், நான் கிறிஸ்து சபையில ஊழியக்காரனா இருக்கிறேன், எது கூட வராது. ஏன்னா அந்நியன் போல நம்ம இருக்கக்கூடாது.
இங்க சொல்றாரு எபேசு சபையார் சொல்றாரு, ஏன்னா இதெல்லாம் எப்போ தெரியுமா வருது, இதெல்லாம் ಯಾವಾಗ ಗೊತ್ತಾ ಬರ್ತದೆ, ಕ್ರಿಸ್ತನನ್ನ ತಿಳ್ಕೊಂಡಾಗ ಬರ್ತದೆ, ಕ್ರಿಸ್ತನನ್ನ ಕಲ್ತ್ಕೊಂಡಾಗ ಬರೋದಿಲ್ಲ ಪ್ರಿಯರೇ, ಕ್ರಿಸ್ತನ ಕಲ್ತ್ಕೊಂಡಾಗ ಬರೋದಿಲ್ಲ. ಅನೇಕ ವಿಷಯಗಳನ್ನ ಈ ಸಂದರ್ಭದಲ್ಲಿ ಅಲ್ಲಿ ಇನ್ನೂ 2-3 ಪದಗಳಿದೆ, ಅದನ್ನ ಮುಗಿಸ್ತೇನೆ. ಅವರು ತಮ್ಮ ಹೃದಯವು ಕಾಠಿಣ್ಯ ನಿಮಿತ್ತದಿಂದ, ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದ ಆಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಗಮನ ಇಡಿ, ಸಭೆಯವ್ರಿಗೆ ಹೇಳ್ತಾ ಇರೋದು, ಎಫೆಸ ಸಭೆಯವ್ರಿಗೆ ಹೇಳ್ತಾ ಇರೋದು, ಅವರು ದೇವರಿಂದ ಉಂಟಾಗುವ ಜೀವಕ್ಕೆ ಏನಾಗಿದ್ದಾರಂತೆ, ಅನ್ಯರಾಗಿದ್ದಾರೆ. ಭಯ ಆಯ್ತಲ್ಲ ವಾಕ್ಯ, ನಿಮ್ಗೆ ಭಯ ಹಚ್ತಲ್ಲ, ಭಯ ಆಗ್ಬೇಕು. ಈ ಪದಗಳು ನಿಜವಾಗಲೂ ನಮ್ಮನ್ನ, ಗೊತ್ತಿಲ್ಲ ರೀ ಯಾವಾಗ ನಮ್ಮ ದೇಶದಲ್ಲಿ ಮಿಸೈಲ್ ಬೀಳ್ತದೆ ಗೊತ್ತಿಲ್ಲ, ಯಾವತ್ತು ನಮ್ಮ ತಲೆ ಮೇಲೆ ಕೊಂಬೆ ಬೀಳ್ತದೆ ಗೊತ್ತಿಲ್ಲ, ಯಾವಾಗ ನಮ್ಮ ಮನೆ ಮೇಲೆ ಫ್ಲೈಟ್ ಬಂದ್ ಬೀಳ್ತದೆ ಗೊತ್ತಿಲ್ಲ, ಯಾವಾಗ ನಮ್ಮ ಆಯುಸ್ ಕಾಲ ಮುಕ್ತಾಯ ಆಗುತ್ತೆ ಗೊತ್ತಿಲ್ಲ, ಅದು ಹೀಗೆ ಮರಣ ಹೊಂದಬೇಕು ಅಂತ ಗೊತ್ತಿಲ್ಲ. ಆದ್ರೆ ಮರಣ ಅನ್ನೋದು ಎಲ್ಲರಿಗೂ ಸಹ ಖಚಿತವಾದಂತದ್ದಾಗಿದ್ದಾಗ ಯೇಸು ಕ್ರಿಸ್ತನ ಬರುವಿಕೆಯನ್ನು ಖಚಿತ. ಇಂಥ ಅನ್ಯನಾಗಿ ಕ್ರಿಸ್ತನ ಸಭೆಯಲ್ಲಿ ಇದ್ದು ಸಾಯೋದಕ್ಕಿಂತ ನಾನು ಅನ್ಯನಾಗಿ ಸತ್ತೋಗದೆ ಒಳ್ಳೆಯದು. ನಾನು ಕ್ರಿಸ್ತನ ಸಭೆಯಲ್ಲಿ ಇದ್ದುಕೊಂಡು ದೇವರನ್ನು ಆರಾಧಿಸಿಕೊಂಡು ದೇವರ ಮಗಳು ಅಂತ ಹೇಳ್ತಾ, ದೇವರ ಮಗ ಅಂತ ಹೇಳ್ತಾ ನಾನು ಅನ್ಯನಾಗಿದ್ರೆ ದೇವರಿಂದ ಉಂಟಾಗುವ ಜೀವಕ್ಕೆ ಅನ್ಯನಾಗಿರ್ದೇನೆ ಅಂತ ಹೇಳ್ತಾನೆ. தேவனால கிடைக்க போற அந்த நித்திய ஜீவனுக்கு நான் அந்நியனா போயிடுறேன். ஏன்னா என்னுடைய எல்லா கேரக்டர் அந்நியர் போலதான் இருக்கு. நான் பேசுற பேச்சு, நான் நடக்கிற நடு, என்னுடைய சிந்தனைகள் எல்லாம் அந்நியர் போல இருந்தால் கண்டிப்பா நான் அந்நியன் தான் இருக்கிறேன். ஆனா சபைக்குள்ள இருக்கிறேன், மக்கள் ಮಧ್ಯದಲ್ಲಿ தெரிஞ்சுக்கல, அவ்வளவுதான். ಸಭೆಕರ ಮಧ್ಯದಲ್ಲಿ ನಾನು ಬೋಧಕನಾಗಿ ಕಾಣಿಸ್ಬೋದು. ನನ್ನ ಎಲ್ಲಾ ಕ್ರಿಯೆಗಳು, ನನ್ನ ಎಲ್ಲಾ ಕಾರ್ಯಗಳು ಅನ್ಯರ ರೀತಿಯಲ್ಲಿ, ಅನ್ಯರ ಆಲೋಚನೆ ಪ್ರಕಾರ ಇದ್ರೆ ಕ್ರಿಸ್ತನ ಪ್ರಿಯರೇ, ಬೋಧಕನಾಗಿರೋದ ನಾನು ಸಹ ಏನಾಗಿದ್ದೀನಿ, ದೇವರ ಜೀವ ಕೊಡುವಂತ ಜೀವಕ್ಕೆ ಅನ್ಯನಾಗಿರ್ತೇನೆ. ಅವಾಗ ಏನ್ ಪ್ರಯೋಜನ? ನಾನು ಕ್ರಿಸ್ತನ ಸಭೆಯಲ್ಲಿ ಇದ್ದುಕೊಂಡು, ಬೋಧಕನಾಗಿದ್ದುಕೊಂಡು, ಸಭೆಯಲ್ಲಿ ಇಷ್ಟು ವರ್ಷ ಇದ್ದುಕೊಂಡು ಹಿರಿಯನಾಗಿದ್ದು ಏನಕ್ಕೂ ಪ್ರಯೋಜನ ಆಗೋದಿಲ್ಲ. ಟೋಟಲಿ ಡಿಸ್ಟ್ರಾಯ್ ಆಗುತ್ತದೆ. ಎಷ್ಟೇ ಸಮ ದೇವರು ನಿನ್ಗೆ ಗೊತ್ತಿಲ್ಲ ಅಂತ ಹೇಳ್ದೇನೆ. ಅದಕ್ಕೆ ಹೇಳ್ತಾನೆ ಬೆಟ್ಟದ ಪ್ರಸಂಗದಲ್ಲಿ, ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ 7ನೇ ಅಧ್ಯಾಯದಲ್ಲಿ. ಕ್ರಿಸ್ತನ ಪ್ರಿಯರೇ, ಈ ವಿಷಯಗಳನ್ನ ನಾವು ಚಿಂತೆ ಮಾಡಬೇಕು, ಆತ್ಮಾಲೋಕನ ಮಾಡ್ಕೊಳ್ಬೇಕು. ನಾವು ಆತ್ಮಾಲೋಕನ ಮಾಡ್ಕೊಳ್ಳಿಲ್ಲ ಅಂದ್ರೆ, ನಾನು ಅದಕ್ಕೆ ಹೇಳ್ತೀನಿ, ಯಾರಿಗೋಸ್ಕರ ಕಾಂಪ್ರಮೈಸ್ ಆಗ್ಬಾರ್ದು ಅನ್ನೋದು ಅದಕ್ಕೇನೆ. யாருக்கோஸ்கர காம்ப்ரமைஸ் ஆகிடாதீங்க. தேவனுக்காக வாழணும், தேவனுக்கோஸ்கர தான் வாழணும், தேவனோட வாழணுக்காக நான் காம்ப்ரமைஸ் யார் கூட ஆகக்கூடாது. எங்க நீங்க காம்ப்ரமைஸ் ஆயிடுறீங்களோ அங்க அந்நியர் போல தேவனுடைய பார்வைக்கு நீங்க தெரிய போறீங்க. ನಾನು ಕಾಂಪ್ರಮೈಸ್ ಆದ್ರೆ ದೇವರ ದೃಷ್ಟಿಯಲ್ಲಿ ನಾನು ಖಂಡಿತವಾಗಿ ಏನಾಗ್ತೇನೆ, ಜೀವ ಎಂಬಂತ ಆ ಜಯಮಾಲೆಯನ್ನ ನನಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ಪೌಲನ್ ಕೊರಿಂಥದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಏನ್ ಹೇಳ್ತಾನೆ ನೋಡುವ. ಪೌಲನ್ ಕೊರಿಂಥದವರಿಗೆ ಬರೆದಂತ 2ನೇ ಪತ್ರಿಕೆಯಲ್ಲಿ, ಇದೇ ಪೌಲನ್ ಕೊರಿಂಥ ಸಭೆಯವರಿಗೆ ಏನ್ ಹೇಳ್ತಾನೆ, ಕೊರಿಂಥದವರಿಗೆ ಬರೆದಂತ ಪತ್ರಿಕೆ 10ನೇ ಅಧ್ಯಾಯ 12ನೇ ವಾಕ್ಯ. 2 ಕೊರಿಂಥರ್ 10:12 ವಾಸಿக்கலாம். ನಮ್ಮನ್ನು ತಾವೇ ಹೊಗಳಿಕೊಳ್ಳುವ ಕೆಲವರಲ್ಲಿ ನಮ್ಮನ್ನು ಸೇರಿಸಿಕೊಳ್ಳುವುದಕ್ಕಾಗಲಿ ಅವರಿಗೆ ಹೋಲಿಸಿಕೊಳ್ಳುವುದಕ್ಕಾಗಲಿ ನಮಗೆ ಧೈರ್ಯ ಸಾಲದು. ಅವರದ್ದು ತಮ್ಮ ತಮ್ಮೊಳಗೆ ತಮ್ಮನ್ನು ಅಳತೆ ಮಾಡಿಕೊಂಡು ತಮಗೆ ಹೋಲಿಸಿಕೊಂಡು ವಿವೇಕವಿಲ್ಲದವರಾಗಿದ್ದಾರೆ. ಪೌಲನ ಕೊರಿಂಥ ಸಭೆಗೆ ಇನ್ನೊಂದು ಕ್ಯಾರೆಕ್ಟರ್ ಹೇಳ್ತದಾನೆ ಇಲ್ಲಿ. ಏನ್ ಹೇಳ್ತದಾನೆ ಇಲ್ಲಿ? ತಮ್ಮನ್ನು ತಾವೇ ಹೊಗಳಿಕೊಳ್ಳುವ ಕೆಲವರಲ್ಲಿ ಅಂತ ಹೇಳ್ತಾನೆ. ಈ ಹೊಗಳಿಕೊಳ್ಳುವಂತ ವಿಷಯ ಇದೆಯಲ್ಲ, ಇದು ಸಹ ಅನ್ಯರ ಕ್ಯಾರೆಕ್ಟರ್ಗಳಲ್ಲಿ ಒಂದು. ಹೊಗಳಿಕೊಳ್ಳುವುದು ಅವನು ಹೊಗಳಿಕೊಳ್ಳಿ. ತಮ್ಮನ್ನು ತಾವೇ ಹೊಗಳಿಕೊಳ್ಳುವಂತ ವಿಷಯಗಳು ಬಂದಾಗ ನನ್ನನ್ನು ಇನ್ನೊಬ್ಬ ಹೊಗಳಿದ್ರು ಚಿಂತೆ ಮಾಡಬೇಡಿ. ಇನ್ನೊಬ್ರು ನನ್ನ ಹೊಗಳಿದ್ರು ಪರವಾಗಿಲ್ಲ, ಇನ್ನೊಬ್ರು ನಮ್ಮ ತೆಗಳಿದ್ರು ಪರವಾಗಿಲ್ಲ. ಆದ್ರೆ ನನಗೆ ನಾನೇ ಹೊಗಳ್ಕೊಂಡ್ರೆ ಅನ್ಯರಾಗಿ ಕಾಣಿಸ್ತೇವೆ. ಇವತ್ತು ಹೊಗಳ್ಕೊಳ್ಳುವಂತ ವಿಷಯ ತುಂಬಾ ಕಡೆ ಪ್ರಬಲವಾಗಿ ಅರಿತದೆ. ಇನ್ನೊಬ್ಬ ಬೋಧಕನನ್ನ ಹೋಲಿಸಿ ಹೊಗಳಿಕೊಳ್ಳೋದು, ಇನ್ನೊಂದು ಸಭೆಯನ್ನ ಹೋಲಿಸಿ ಹೊಗಳಿಕೊಳ್ಳೋದು, ತನ್ನ ವಿದ್ಯೆಗಳನ್ನ ತೋರಿಸಿ ಇನ್ನೊಬ್ಬರನ್ನ ತೋರಿಸಿ ಹೊಗಳಿಕೊಳ್ಳೋದು, ತಮ್ಮನ್ನು ತಾವೇ ಹೊಗಳಿಕೊಳ್ಳುವ ಕೆಲವರಲ್ಲಿ ನಮ್ಮನ್ನ ಸೇರಿಸಿಕೊಳ್ಳುವುದಕ್ಕಾಗಲಿ ಅವರಿಗೆ ಹೋಲಿಸಿಕೊಳ್ಳುವುದಕ್ಕಾಗಲಿ ನಮಗೆ ಧೈರ್ಯ ಸಾಲದು. ನಮ್ಗೆ ಬೇಕಾಗಿಲ್ಲ, ನಮ್ ಧೈರ್ಯನೇ ಇಲ್ಲ ಅಂತಾನೆ ಪೌಲ. எப்பவுமே இன்னொருக்காக பெருமை பெற்றுக்கொள்ளக்கூடாது. எங்களுக்காக நான் பெற்றுக்கொள்ளக்கூடாது. நம்ம பெருமையை இன்னொருத்தர் பேசுறாங்களா, பேசின்னு போட்டவனுங்க. நம்ம பத்தியோ, நம்ம குடும்பத்தின் பத்தியோ, நம்முடைய ஊழியத்தின் பத்தியோ, எங்களுடைய விசுவாசம் பத்தி இன்னொருத்தர் பெருமையா பேசுறாங்களா, குட். எனக்கு நானே பெருமையா பேசிக்கொள்வது தேவனுக்கு பிடிக்காத காரியமா இருக்கின்றது. இயேசு கிறிஸ்து எங்கன்னா பெருமையா பேசிக்கொண்டாரா, நான் தேவனுடைய குமாரன், நான் பரலோகத்திலிருந்து இறங்கி வந்தேன், உங்களுக்காக எல்லாவும் நான் விட்டு வந்தேன் எங்கன்னா இயேசு கிறிஸ்து சொன்னாரா? 3 வருஷத்தின் ஊழியத்துல அவர் எங்கேயும் பெருமையா பேசிக்கொள்ள இயேசு கிறிஸ்து தன்னை தான் பெருமையா பேசிக்கொள்றவன் அவன் அந்நியனா இருக்கிறான் தேவனுடைய பார்வையில். பெருமை வரக்கூடாது. இன்னைக்கு பெருமை தான் நிறைய போகும்.
நீங்க படிப்புல பெருமையா இருக்கிறீங்களா, சந்தோஷம், உங்க பெருமையா பேசட்டும். உங்க பத்தி இன்னொருத்தர் பேசட்டும், குடும்பம் பேசட்டும், யாரும் பேசட்டும், நீங்களே பேசிக்காதீங்க. பெருமையா பேசிಕೊಳ್ಳೋದು ದೇವನಿಗೆ பிடிக்காத காரியமா இருக்குது. ಅವರಂತೂ ತಮ್ಮೊಳಗೆ ತಮ್ಮನ್ನು ಅಳತೆ ಮಾಡಿಕೊಂಡು ತಮಗೆ ಹೋಲಿಸಿಕೊಂಡು ವಿವೇಕವಿಲ್ಲದವರಾಗಿ ಹೋಲಿಸ್ಕೊಳ್ಳೋದು ಇನ್ನೊಬ್ಬರಿಗೆ. ಕಂಪ್ಯಾರಿಸಮ್, ಇನ್ನೊಬ್ಬರ ಕಂಪೇರ್ ಮಾಡಕ್ ಹೋಗ್ಬೇಡಿ. ಈ ಕಂಪ್ಯಾರಿಸಮ್ ಯಾವಾಗ ಬರ್ತದೆ ಗೊತ್ತಾ? ಒಂದು ಐಶ್ವರ್ಯದಲ್ಲಿ, ಒಂದು ವಿದ್ಯೆಯಲ್ಲಿ ಬರ್ತದೆ. ಅನೇಕ ಕಡೆ ಇದೇನೆ ಪ್ರಾಬ್ಲಮ್. ಇದು ನಾನು ಟೋಟಲ್ ಆಗಿ ಮನುಷ್ಯರ ಮಧ್ಯದಲ್ಲಿ ಮಾತಾಡ್ತಿದ್ದೀನಿ, ಸಭೆಯಲ್ಲ, ಟೋಟಲ್ ಮನುಷ್ಯರಾಗಿ, ಅಂದ್ರೆ ಎಲ್ಲರೂ ಯೂನಿವರ್ಸಲ್ ಆಗಿ ಮಾತಾಡ್ತೀನಿ. ಎಲ್ಲಿ ಹಣ ಇದೆಯೋ ಅಲ್ಲಿ ಹೋಲಿಸಿ ನೋಡುವಂತ ಸ್ವಭಾವದಲ್ಲಿ ಇರ್ತದೆ. ಎಲ್ಲಿ ವಿದ್ಯೆ ಇದೆಯೋ ಅಲ್ಲಿ ಹೋಲಿಸಿ ನೋಡ್ತಾರೆ. ಬೇರೆ ವಿಷಯದಲ್ಲೆಲ್ಲ ಯಾರು ಹೋಲಿಸಿ ನೋಡೋದು. ಈ ಕ್ಯಾಸ್ಟಿಸಮ್ ನೋಡೋದು ಅದು ಬೇರೆ ಸಂಬಂಧಪಟ್ಟಿದ್ದು, ಅದು ಬಿಟ್ಟಾಕಿ. ಎಲ್ಲಿ ಹಣ ಬಂದಾಗ, ಐಶ್ವರ್ಯ ಬಂದಾಗ ಅವನು ಹೋಲಿಸಿ ನೋಡೋದಕ್ಕೆ ಪ್ರಯತ್ನ ಪಡ್ತಾನೆ. ಅವನು ಯಾರೇ ಆಗಿರ್ಲಿ, ಆ ಸ್ಥಳದಲ್ಲಿ ಹೋಲಿಸಿ ನೋಡುವಂತ ಸ್ಥಳದಲ್ಲಿ ಅವನು ಯಾರೇ ಆಗಿರ್ಲಿ, ಅವನು ಒಡಹುಟ್ಟದನಾಗಿದ್ರು ಹೋಲಿಸಿ ನೋಡ್ತಾನೆ. ಎಷ್ಟು ಮಟ್ಟಿಗೆ ಹೋಲಿಸಿ ನೋಡ್ತಾರೆ ಗೊತ್ತಾ? ತನ್ನ ಗಂಡ ತನ್ನ ಹೆಂಡತಿಯನ್ನು ಹೋಲಿಸಿ ನೋಡ್ತಾನೆ ಇವತ್ತು. ಹೆಂಡತಿ ಗಂಡನನ್ನ ಹೋಲಿಸಿ ನೋಡ್ತಾಳೆ ಇವತ್ತು ಹಣದ ಮೂಲಕ. ತನ್ನ ತಂದೆಯ ಸಂಪಾದನೆಗೂ ತನ್ನ ಮಾವನ ಸಂಪಾದನೆಯನ್ನ ಹೋಲಿಸಿ ನೋಡ್ತಾನೆ. ತನ್ನ ಒಂದು ಸಂಪಾದನೆಯನ್ನ ತನ್ನ ಗಂಡನ ಸಂಪಾದನೆ ಹೋಲಿಸಿ ನೋಡ್ತಾನೆ. ಏಕವಚನಗಳ ಪದಗಳು, ಅಘೋರವಾದಂತಹ ರೀತಿಯಲ್ಲಿ ನಡೆದುಕೊಳ್ಳುವಂತ ಕಾರ್ಯಗಳು ಯಾವಾಗ ಬರುತ್ತಂದ್ರೆ, ನೋಡಿ ಹೇಳ್ತಾನೆ, ತಮ್ಮೊಳಗೆ ತಮ್ಮನ್ನು ಅಳತೆ ಮಾಡಿಕೊಂಡು ಅಂತ ಹೇಳ್ತಾನೆ. ಈ ಸ್ಕೇಲ್ ಇಟ್ಕೋತಾರೆ. ಸ್ಕೇಲ್, ನನ್ನ ಸ್ಕೇಲ್ ಏನಿದೆ, ನನ್ನ ಗಂಡನ ಸ್ಕೇಲ್ ಏನಿದೆ, ನನ್ನ ಸ್ಕೇಲ್ ಏನಿದೆ, ನನ್ನ ಅಣ್ಣನ ಸ್ಕೇಲ್ ಏನಿದೆ, ನನ್ನ ಕುಟುಂಬದ ಸ್ಕೇಲ್ ಇದೆ, ಇನ್ನೊಬ್ಬರ ಕುಟುಂಬ ಆಗಿದೆ, ಸಭೆಯಲ್ಲಿ ಇನ್ನೊಬ್ಬರ ಸ್ಕೇಲ್ ಇದೆ, ಆ ಕಡೆ ಸ್ಕೇಲ್ ಇದೆ. ಯಾವತ್ತು ಸ್ಕೇಲ್ ಅಳತೆ ಮಾಡುವಂತ ಒಂದು ಸ್ಕೇಲ್ ಮಡಗಿದ್ರೆ ಕ್ರಿಸ್ತನ ಪ್ರಿಯರೇ, ಯಾರು ಅನ್ಯರೇ, ನಾವೆಲ್ಲರೂ ಅನ್ಯರೇ. ಸ್ಕೇಲ್ ಮಡಗಬಾರ್ದು. ಮನೆಗಳಲ್ಲಿ ಸ್ಕೇಲ್ ಮಡಗಬೇಡಿ, ಅಳತೆ ಮಾಡಬೇಡಿ. ಅಳತೆ ಅಂತಿದ್ರೆ ಅದು ಸ್ಕೇಲ್ ಅಂತ ಹೇಳ್ತದೆ. ಇಂಗ್ಲಿಷಲ್ಲಿ ಏನ್ ಪದ ಹೇಳ್ತದೆ ನನ್ಗೆ ಗೊತ್ತಿಲ್ಲ. ಮತ್ತೆ ಅಳತೆ ಎಂಬ ಪದಕ್ಕೆ ನಾನು ಸ್ಕೇಲ್ ಉಪಯೋಗಿಸ್ತಾ ಇದ್ದೀನಿ. ಅಳತೆ ಎಲ್ಲೂ ಸಹ ಇರಬಾರ್ದು. ಸಭೆಯಲ್ಲಿ ಇರಬಾರ್ದು, ಕುಟುಂಬದಲ್ಲಿ ಇರಬಾರ್ದು, ತಂದೆ ತಾಯಿಗಳ ಮಧ್ಯದಲ್ಲಿ ಸ್ಕೇಲ್ ಇರಬಾರ್ದು. ಇವತ್ತು ಅದೇನೆ. ನೆನ್ನೆ ಒಬ್ರು ಹೇಳ್ತಾ ಇದ್ರು, ಏನ್ ಪದ ಉಪಯೋಗಿಸ್ತಾರೆ, ಒಬ್ಬ ಹಿಂದೂ ಹುಡುಗ ಹೇಳ್ತಿದ್ದಾನೆ, ಅನ್ಯರ ಹುಡುಗ ಹೇಳ್ತಿದ್ದಾನೆ. ಇವತ್ತು ತನ್ನ ಮಕ್ಕಳು ತಂದೆ ತಾಯಿಗಳ ಹತ್ರ ಹಿಂಗ್ ಮಾತಾಡ್ತಾರೆ ಅಂತ ಒಂದು ಪದ ಹೇಳ್ದ. ನನಗೆ ಗೊತ್ತಿಲ್ಲ, ಆಶ್ಚರ್ಯಪಟ್ಟೆ. ಏನಾದ್ರೂ ತನ್ನ ತಾಯಿ ಮಗಳನ್ನ ಗದರಿಸಿದ್ರೆ ಏನ್ ಹೇಳ್ತಾರೆ, ಅಮ್ಮ ನನಗೂ ಏನಾಗಿದೆ ತಿಳುವಳಿಕೆ ಇದೆ, ನೀನ್ ಇದನ್ನೆಲ್ಲ ಹೇಳ್ಬೇಡ, ನನ್ಗೆ ಗೊತ್ತು ಯಾವ ಟೈಮಲ್ಲಿ ಇದನ್ನ ಮಾಡ್ಬೇಕು, ಮಾಡ್ತೀನಿ. ಆ ಟೈಮಲ್ಲಿ ಅದು ತಪ್ಪು ಅಂತ ಆದ್ರೂ ಸಹ ಮಗಳ ಶಬ್ದಗಳು ಬೇರೆ. ಮಗನ ಹೇಳ್ತಾನೆ, 4 ಜನರ ಮುಂದೆ ಎಲ್ಲ ಮಾತಾಡ್ಬೇಡಪ್ಪ, ನೀನ್ ಹೇಳೋದಕ್ಕಿಂತ ನನ್ಗೆ ನಿನಗಿಂತ ಏನಿದೆ ನಾಲೆಡ್ಜ್ ಬೆಳೆದಿದೆ. ಯಾವ್ದ್ರಲ್ಲಿ ಸ್ಕೇಲ್ ನೋಡ್ತಿದ್ದಾನೆ, ಯಾವ್ದ್ರಲ್ಲಿ ಸ್ಕೇಲ್ ನೋಡ್ತಿದ್ದಾಳೆ ತಾಯಿನ? ತನ್ನ ವಿದ್ಯೆಯಲ್ಲಿ, ತನ್ನ ಒಂದು ಜ್ಞಾನದಲ್ಲಿ, ಈ ಲೋಕದ ಜ್ಞಾನದಲ್ಲೇ ಸ್ಕೇಲ್ ಮಡಗೋದು. ಯಾವತ್ತಲ್ಲ ತಮ್ಮನ್ನು ತಾವೇ ಸ್ಕೇಲ್ ಮಡಗ್ತಾರೋ, ತಮ್ಮೊಳಗೆ ತಾವೇ ಅಳತೆ ಮಾಡಿಕೊಂಡು ತಾವೇ ಹೋಲಿಸಿಕೊಳ್ತಾರೋ, ಕ್ರಿಸ್ತನಲ್ಲಿ ಪ್ರಿಯರೇ, ಆ ವಿವೇಕವಿಲ್ಲದವರಾಗಿದ್ದಾರೆ ಅಂತ ವೇದವಾಕ್ಯ ನಮಗೆ ಗಂಭೀರವಾಗಿ ಹೇಳ್ತದೆ. ಇವರು ಯೇಸು ಕ್ರಿಸ್ತನನ್ನ ಕಲ್ತಿಲ್ಲ, ತಿಳ್ಕೊಂಡಿದ್ದಾರೆ ಅಷ್ಟೇನೆ. ಎಲ್ಲೂ ಸಹ ಯೇಸು ಕ್ರಿಸ್ತನು ಅಳತೆ ಮಾಡಿ ಮಾತಾಡಿದುಂಟಾ? 12 ಜನ ಶಿಷ್ಯರ ಹತ್ರ ಅಳತೆ ಮಾಡಿ ಮಾತಾಡಿದನ್ನ? 12 ಶಿಷ್ಯರ ಮಧ್ಯದಲ್ಲಿ ಅಳತೆ ಮಾಡಿ ಮಾತಾಡಿದನ್ನ? ನೀವೊಂದು ಸಂದರ್ಭನ ಜ್ಞಾಪಕ ಮಾಡಕ್ ಇಷ್ಟಪಡ್ತೇನೆ. ಒಬ್ಬ ತಾಯಿ ಬಂದ್ಬಿಟ್ಟು ತನ್ನ ಯೇಸು ಕ್ರಿಸ್ತನ ಬಳಿ ಕೇಳ್ತಾರೆ, ನಿನ್ನ ರಾಜ್ಯ ಬಂದಾಗ ನನ್ನ 2 ಮಕ್ಕಳನ್ನ ಬಲಗಡೆ ಎಡಗಡೆ ಕೂರಿಸ್ಕೊಳ್ಳಿ ಅಂತ ಕೇಳ್ತಾರೆ. ಏನ್ ಮಾತಾಡ್ತಿದೆ ಗೊತ್ತಮ್ಮ ನಿನಗೆ ಅಂತ ಯೇಸು ಕ್ರಿಸ್ತನ್ ಕೇಳ್ತೇನೆ. ಇದನ್ನ ಕೇಳಿದಂತ ಅನೇಕ ಶಿಷ್ಯರಿಗೆ ಕೋಪ ಬರ್ತದೆ. ಅಲ್ಲಿ 1ನೇ ಸ್ಥಾನ ಯಾರಿಗ್ ಬೇಕು, 2ನೇ ಸ್ಥಾನ ಯಾರಿಗ್ ಬೇಕು ಅಂತ ಈ ಸೀಟ್ ಯೇಸು ಕ್ರಿಸ್ತನ ಪಕ್ಕದಲ್ಲಿ ಕೂರೋದಕ್ಕೆ ಯೇಸು ಕ್ರಿಸ್ತನ ಬೇರೆ ಉತ್ತರ ಅಲ್ಲಿ ಕೊಡ್ತಾನೆ. ಈ ಒಂದು ಕ್ಯಾರೆಕ್ಟರ್ ಬರಬಾರದು ಪ್ರಿಯರೇ, ವಿವೇಕವಿಲ್ಲದವರಾಗಿರ್ತೇವೆ. ಅದಕ್ಕೆ ಪೌಲನು ಹೇಳ್ತಾನೆ ಕೊರಿಂಥ ಸಭೆಯವರಿಗೆ, ತಮ್ಮನ್ನು ತಾವೇ ಹೊಗಳಿಕೊಳ್ಳಬೇಡಿ. ನಿಮಗೆ ಇದೆಯಾ ನಾಲೆಡ್ಜ್? ದೇವರಿಗೆ ಸ್ತೋತ್ರ ಮಾಡಿ, ದೇವರಿಗೆ ಸ್ತೋತ್ರ ಮಾಡಿ. ನಿಮ್ಗೆ 5 ಭಾಷೆಗಳು ಗೊತ್ತಾ? ದೇವರಿಗೆ ಸ್ತೋತ್ರ ಮಾಡಿ. ನೀವು ಅನ್ಯ ಭಾಷೆಯಲ್ಲಿ ಬೋಧನೆ ಮಾಡೋದು ಗೊತ್ತಾ? ದೇವರಿಗೆ ಸ್ತೋತ್ರ ಮಾಡಿ. ಹೊಗಳ್ಕೊಳ್ಳೋದ್ರಿಂದ ಏನಿಲ್ಲ. ನೀವು ಒಳ್ಳೆ ಒಡಂಬಡಿಕೆ ನಿದರ್ಶನವಾಗಿದೆ. ಇವತ್ತು ನಾವು ಓದ್ತಾ ಒಂದು ಜ್ಞಾಪ ಇದೆಯಾ? ಇವತ್ತು ರೋಮದವರಿಗೆ ಬರೆದಂತ ಪತ್ರಿಕೆ ಓದುವಂತ ಸಂದರ್ಭದಲ್ಲಿ ಹೇಳ್ತಾನೆ, ಹಳೆದೆಲ್ಲ ನಮ್ಗೆ ಏನಿದೆ ತಿಳುವಳಿಕೆಗಿದೆ ಅಂತ ಅಲ್ಲಿ ಪೌಲನ್ ಹೇಳ್ತಾನೆ. ಅಲ್ಲಿ ನೋಡಿದಂತ ಸಂದರ್ಭದಲ್ಲಿ ಹೇಳ್ತಾನೆ, ಹಳೆ ಒಡಂಬಡಿಕೆಯನ್ನು ಹೋಲಿಸಿ ನೋಡೋದಾದ್ರೆ ಮೋಶೆಗೂ ಆರೋನಿಗೂ ವ್ಯತ್ಯಾಸ ಇದೆ, ಇದೆಯಲ್ವಾ?
ಮೋಶೆಗೂ ಆರೋನ್ಗೂ ಭಯಂಕರವಾದಂತಹ ವ್ಯತ್ಯಾಸಗಳಿದೆ. ಆದ್ರೆ ದೇವರು ಯಾರನ್ನ ಬಳಸ್ಕೋಬೇಕು ಅವರನ್ನ ಬಳಸ್ಕೊತಿದ್ದಾನೆ. ಸೌಲನಿಗೂ ದಾವಿದನಿಗೂ ಅನೇಕ ವ್ಯತ್ಯಾಸಗಳಿದೆ. ದಾವಿದನಿಗೂ ಸೊಲೊಮೋನನಿಗೂ ಅನೇಕ ವ್ಯತ್ಯಾಸಗಳಿದೆ, ತಂದೆ ಮಗನಿಗೂ ಸಹ. ಆದ್ರೆ ದೇವರು ಯಾರನ್ನ ಹೇಗೆ ಬಳಸ್ಕೋಬೇಕು ಹಾಗೆ ಬಳಸ್ಕೊತಾನೆ. ಅದಕ್ಕೆ ಪೌಲ ಹೇಳ್ತಾನೆ, ತಮ್ಮನ್ನು ತಾವೇ ಹೊಗಳಿಕೊಳ್ಳುವ ಕೆಲವರನ್ನ. ಇವತ್ತು ಇದು ತುಂಬಾ ಕಡೆ ಇದು ದೊಡ್ಡ ಡ್ಯಾಮೇಜ್ ಇದೇನೆ. ಕ್ರಿಸ್ತನ ಪ್ರಿಯರೇ, ಯಾವತ್ತು ಹೊಗಳ್ಕೊಳಕ್ ಹೋಗ್ಬೇಡಿ. ನಿಮ್ಮನ್ನ ಇನ್ನೊಬ್ಬರು ಹೊಗಳಿದ್ರೆ ದೇವ್ರಿಗೆ ಸ್ತೋತ್ರ ಮಾಡಿ. ನಿಮ್ಮ ಕುಟುಂಬದ ಬಗ್ಗೆ ಹೊಗಳಿದ್ರೆ ತುಂಬಾ ಸ್ತೋತ್ರ ಮಾಡಿ. ನನ್ನ ಕುಟುಂಬನ ಇನ್ನೊಂದು ಕುಟುಂಬಕ್ಕೆ ಹೋಲಿಸಿ ಮಾತಾಡೋದಾಗ್ಲಿ, ನನ್ನ ಒಂದು ನಿರ್ದಿಷ್ಟವಾದಂತ ವಿಷಯಗಳನ್ನ ಇನ್ನೊಬ್ಬರಿಗೆ ನಿರ್ದಿಷ್ಟವಾಗಿ ಹೋಲಿಸಿಕೊಳ್ಳೋದಾಗ್ಲಿ, ನನ್ನ ಆದಾಯವನ್ನ ಇನ್ನೊಬ್ಬರಿಗೆ ಆದಾಯವನ್ನ ತಾಕತಾಳಿ ಮಾಡೋದಾಗ್ಲಿ, ದೇವರ ಮಕ್ಕಳು ಯಾವತ್ತೂ ಸಹ ಮಾಡಕ್ ಹೋಗ್ಬಾರ್ದು. ಪರಲೋಕದಲ್ಲಿ ಎಲ್ಲರಿಗೂ ಸಿಂಹಾಸನ ಇದೆ. ಅಲ್ಲಿ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಎಲ್ಲ ಇಲ್ಲ. ಅಲ್ಲಿ ದೇವರ ಆಲಯದಲ್ಲಿ ಹಂಗಿಲ್ಲ. ಕ್ರಿಸ್ತನ ಪ್ರಿಯರೇ, ವೇದ ವಾಕ್ಯ ನಮ್ಮ ಗಂಭೀರವಾಗಿ ನಮಗೆ ತಿಳಿಸ್ತದೆ. ಯೋಹಾನ, ಯೇಸು ಕ್ರಿಸ್ತನು ಹೇಳ್ತಾನೆ, ಯೋಹಾನ 5ನೇ ಅಧ್ಯಾಯದಲ್ಲಿ, ಇದನ್ನ ಕಲಿಯೋದಕ್ಕೆ ನಾನು ಹೇಳ್ತಾ ಇದ್ದೀನಿ, ಹೊರತು ತಿಳಿದುಕೊಳ್ಳೋದಕ್ಕಲ್ಲ. ದಯವಿಟ್ಟು ಈ ವಿಷಯಗಳನ್ನ ನಾವು ದಯವಿಟ್ಟು ಕಲಿಯುವ, ತಿಳಿದುಕೊಳ್ಳೋದು ಬೇಡ. ತಿಳಿದುಕೊಂಡ್ರೆ ಈ ಗೇಟಿಂದ ಆಚೆ ಕಡೆಗೆ ಹೊಂಟೋಗುತ್ತೆ, ಮರ್ತೋಗ್ತೀರಿ. ಕಲ್ತ್ಕೊಳ್ಳಿ, ನಿಮ್ಮ ಬದುಕಿನ ಪೂರ್ತಿ ಇರ್ತದೆ ಅಂತ ನಾನು ನೆನೆಸ್ತೇನೆ. 5ನೇ ಅಧ್ಯಾಯ 44ನೇ ವಾಕ್ಯವನ್ನು ಧ್ಯಾನಿಸುವ. ಯೋಹಾನ, ಜಾನ್. ಒಬ್ಬನೇ ದೇವರಿಂದ ಬರುವಂತ ಮಾನವನ್ನು ಅಪೇಕ್ಷಿಸದೆ ಒಬ್ಬರಿಂದೊಬ್ಬರು ಮಾನವನ್ನು ಅಂಗೀಕರಿಸುವವರಾದ ನೀವು ಹೇಗೆ ನಂಬುತ್ತೀರಿ? ಏನ್ ಹೇಳ್ತಿದ್ರೆ ಇಲ್ಲಿ? ಒಬ್ಬನೇ ದೇವರಿಂದ ಬರುವಂತ ಮಾನವನ್ನು ಅಪೇಕ್ಷಿಸದೆ ಒಬ್ಬರಿಗೊಬ್ಬರು ಮಾನವನ್ನ ಅಂಗೀಕರಿಸುವವರಾದ ನೀವು ಹೇಗೆ ನಂಬುವಿರಿ? ಹೇಗೆ ನಂಬ್ತೀರಿ? ಒಬ್ಬನೇ ದೇವರಿಂದ ಬರುವಂತ ಮಾನವನ್ನ ಅಪೇಕ್ಷಿಸದೆ, ದೇವರಿಂದ ಬರುವಂತ ಮಾನವನ್ನ ಅಪೇಕ್ಷಿಸದೇ ಇಲ್ವಂತೆ. ಒಬ್ಬರಿಂದೊಬ್ಬರು ಮಾನವನ್ನ ಅಂಗೀಕರಿಸುವವರಾದ ನೀವು ಹೇಗೆ ನಂಬುವಿರಿ? ನನಗೆ ಇನ್ನೊಬ್ಬರಿಂದ ಗೌರವ ಬರೋದಕ್ಕಿಂತ ದೇವರಿಂದ ಬರುವಂತ ವಿಷಯವನ್ನ ಅಪೇಕ್ಷಿಸಿರಿ. ದೇವರು ನನ್ನನ್ನ ಗೌರವದಿಂದ ನೋಡುವಂತ ರೀತಿಯಲ್ಲಿ ಅಪೇಕ್ಷೆ ಮಾಡಿ. ನಾವು ನೋಡುವಂತ ಕಾರ್ಯದಲ್ಲಿ ಒಬ್ಬರನ್ನೊಬ್ಬರು ದೇವರ ಅಪೇಕ್ಷೆಯಲ್ಲಿ ಇರಬೇಕೇ ಹೊರತು ನಾವು ಯಾವ ರೀತಿಯಲ್ಲಿ ಅಪೇಕ್ಷೆಯಲ್ಲಿದ್ದೇವೆ, ನಮ್ಮನ್ನ ಮೆಚ್ಚಿಸುವಂತ ರೀತಿಯಲ್ಲಿ ಇರಬೇಕು. ನಾವು ಅದು வாசிங்க தமிழ்ல வாசிங்க அந்த வசனம் 44 வசனம். தேவனான மாத்திரம் மகிமையை தேடாமல் ஒருவருக்கொருவர் மகிமையை ஏற்றுக்கொள்கிற நீங்கள் எப்படி விசுவாசிக்கிறீர்கள்? எப்படி விசுவாசிக்கிறீங்க? தேவனால வருகின்ற ಮಹಿಮೆಯ ತೇಡ ಮಾಟೇಂಗೆ. ದೇವರಿಂದ ಬರುವಂತ ಅಪೇಕ್ಷಿಸುವುದೇ ಇಲ್ಲ ನೀವು. ದೇವರಿಂದ ಬರುವಂತದ್ದು, ದೇವರಿಂದ ಬರುವಂತ ಮಾನವನ ಅಪೇಕ್ಷಿಸುವುದಿಲ್ಲ. ಅದು ಇನ್ನೊಬ್ಬರಿಂದ ಬರುವಂತದ್ದನ್ನೇ ಅಪೇಕ್ಷಿಸ್ತಿರಲ್ಲ. ಹೇಗೆ ನಂಬ್ತೀರಿ ಇದನ್ನ? ನನಗೆ ಮನುಷ್ಯ ಏನ್ ಬೇಕಾದ್ರೂ ಹೊಗಳಿ ಮಾತಾಡ್ಬೋದು ಪ್ರಿಯರೇ, ಹಾಗೆ ಹೀಗೆ ಹಾಗೆ ಹೇಗೆ ಅಂತ ಹೇಳ್ಬೋದು. ಆ ಅಪೇಕ್ಷೆಗಿಂತ ದೇವರು ನನ್ನನ್ನು ಅಪೇಕ್ಷಿಸ್ತಿದ್ದಾನ? ದೇವರ ಮಾನ ನನಗೆ ಅಪೇಕ್ಷಿಸುವಂತದ್ದಾಗಿದೆಯಾ? ಗಮನ ಇಡಬೇಕು. ನಿಮ್ಮ ಬದುಕನ್ನ ದೇವರ ವಾಕ್ಯಕ್ಕೆ ಹೋಲಿಸಿ ನೋಡಬೇಕು. ಅವಲೇ ದೇವರ ಅಪೇಕ್ಷಿಸುವಂತ ಕಾರ್ಯದಲ್ಲಿ ನಾವು ಇರೋದು ಸಾಧ್ಯ. ನಿಮ್ಮನ್ನ ಹೇಗ್ ಬೇಕಾದ್ರೆ ಒಬ್ಬರನ್ನ ಎತ್ತಿ ಮಾತಾಡ್ಬೋದು, ಅದನ್ನ ಕುಗ್ಸೋದಕ್ಕಿರ್ಬೋದು, ಅದು ಬೆಳೆಸೋದಕ್ಕಿರ್ಬೋದು. ಅದು ದೇವರ ಮಾನ ಹಂಗೆಲ್ಲ ಅಪೇಕ್ಷಿಸುವಂಥದ್ದು, ಅದು ನಿರಂತರವಾದಂಥದ್ದಾಗಿದೆ. ನಮ್ಮ ಬದುಕಿನಲ್ಲಿ ನಡೆದುಕೊಳ್ಳಬೇಕಾದ ಕಾರ್ಯಗಳು ಅನೇಕ ವಿಷಯಗಳಿದೆ. ಸಭೆಯನ್ನ ಹೋಲಿಸಿ ನೋಡ್ಬೇಕು. ಸಭೆಯಲ್ಲಿ ನನ್ನನ್ನ ಯಾವ ರೀತಿಯಲ್ಲಿ ನೋಡ್ತಾನೆ, ಕುಟುಂಬದಲ್ಲಿ ಯಾವ ಅಪೇಕ್ಷಿಸ್ತಾರೆ, ಅದಕ್ಕೆ ಗಂಭೀರವಾಗಿ ಹೇಳ್ತಾನೆ. ಮತ್ತಾಯ 6ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಬೆಟ್ಟದ ಪ್ರಸಂಗದಲ್ಲಿ ಒಂದು ಮಾತು ಹೇಳ್ತಾನೆ ನೋಡಿ. ಮತ್ತಾಯ 6ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯ. 3 வசனம் 4 வசனம். நீயோ தர்மம் செய்யும் போது உன் தர்மம் அந்தரங்கமாய் இருப்பதற்கு உனது வலது கை செய்கிறதை உன் இடது கை அறியாதிருக்க கடவுது. அப்பொழுது அந்தரங்கத்தை பார்க்கிற உன் பிதாவே உனக்கு வெளியரங்கமாய் பலனளிப்பார். இந்த 3-4 வசனத்துல நம்மளுக்கு என்ன தெரிய போகுது? என்ன தெரிய போகுது? இந்த வசனம் என்ன தெரியுதுங்க? ತಮಿಳಲ್ಲಿ ಕನ್ನಡದಲ್ಲಿ ಓದವ. ನೀನಾದರೂ ಧರ್ಮ ಕೊಡುವಾಗ ನೀನು ಧರ್ಮ ಕೊಟ್ಟಿದ್ದು ಅಂತರಂಗವಾಗುವ ಹಾಗೆ ನಿನ್ನ ಬಲಗೈ ಮಾಡಿದ್ದು ಎಡಗೈಗೂ ತಿಳಿಯದಿರಲಿ. ಅಂತರಂಗದಲ್ಲಿ ನಡೆಯುವುದನ್ನ ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವರು. ಇದರಿಂದ ಏನ್ ಅರ್ಥ ಆಗುತ್ತೆ ನನಗೆ? ಈ 3-4ನೇ ವಾಕ್ಯದಿಂದ ಏನ್ ಅರ್ಥ ಆಗ್ತಿದೆ? ಯಾರಿಗೂ ಹೇಳಬಾರ್ದು ಕೊಡುವಂಥದ್ದು. ಇನ್ನೇನ್ ಅರ್ಥ ಆಗುತ್ತೆ? ಇನ್ನೇನು ವಿಷಯ ಗೊತ್ತಾಗುತ್ತೆ?
ಇದು ಕರೆಕ್ಟ್. ಯಾರು ಗೊತ್ತಾಗದೆ ನೀನ್ ಮಾಡುವಂತ ಧರ್ಮ ಕಾರ್ಯವನ್ನ ಇನ್ನೊಬ್ರು ಗೊತ್ತಾಗದೆ ಇರಂಗೆ ಇರ್ಲಿ. ಏನ್ ಅರ್ಥ ಆಗುತ್ತೆ ನಿಮ್ಗೇನ್ ಅರ್ಥ ಆಗ್ತದೆ ಈ ವಾಕ್ಯ, ಈ ಬೆಟ್ಟದ ಪ್ರಸಂಗದಲ್ಲಿ ಈ ಗಂಭೀರವಾದಂತ ಮಾತಿದೆಯಲ್ಲ, ಏನ್ ಅರ್ಥ ಆಗ್ತದೆ ಇದರಲ್ಲಿ? ಇವನ್ಗೆಲ್ಲ புரியுதுங்க இந்த வசனத்துல. 3ஆம் வசனம் 4ஆம் வசனத்தை சேர்த்து ஒரே வார்த்தையில சொல்லலாம். என்ன சொல்லப்படுது? ಧರ್ಮ ಕೊಡುವಂತದ್ರಲ್ಲಿ ಹೆಂಗ್ ಕೊಡ್ಬೇಕು ಅಂತ ಹೇಳ್ತಾನೆ, ಅಂತರಂಗದಲ್ಲಿ ಕೊಡು, ಬಲಗೈ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗದೇನಂಗೆ ಇರ್ಲಿ ಅಂತ ಹೇಳ್ತಾನೆ. ಅಂದ್ರೆ ನೀನೇ ಗೊತ್ತಾಗದೇನಂಗೆ ಅಂತ ಹೇಳುವಂತ ವಿಷಯದಲ್ಲಿ. ಬಟ್ ಇದರ ಮೂಲ ಪಾಠ ಏನು? 3-4ನೇ ವಾಕ್ಯದಲ್ಲಿ ಮೂಲ ವಿಷಯನ ಧರ್ಮ ಕಾರ್ಯ ಮಾಡಿ ಅಂತ ಹೇಳ್ತದೆ. ಏನಂದ್ರೆ ಧರ್ಮ ಕಾರ್ಯವನ್ನ ಮಾಡಬೇಕು ಅಂತ ಹೇಳ್ತಾನೆ. ಧರ್ಮ ಕಾರ್ಯವನ್ನ ಮಾಡುವಂಥದ್ದು ನಮ್ಮೆಲ್ಲರಿಗೂ ಕೊಟ್ಟಂತ ಜವಾಬ್ದಾರಿಗೆ ಪ್ರಿಯ. ಧರ್ಮ ಕಾರ್ಯ ಅಂದ್ರೆ ಕಾಣಿಕೆ ಅಲ್ಲ. ಸಭೆಗೆ ನಾವು ಕಾಣಿಕೆ ಕೊಟ್ಟಿದ ತಕ್ಷಣ ಮುಗಿದೈತ ಧರ್ಮ ಕಾರ್ಯ ಅಂದ್ರೆ ಅದಲ್ಲ. ಧರ್ಮ ಕಾರ್ಯ ಯಾವ್ದೆಲ್ಲ ನೀವು ಒಳ್ಳೇದು ಅಂತ ತಿಳಿದು ಮಾಡ್ತಿರಲ್ಲವೂ ಧರ್ಮ ಕಾರ್ಯಗಳೇ. 1 ಮೈಲಿಗೆ 2 ಮೈಲಿ ನಡೆಯೋದು ಧರ್ಮ ಕಾರ್ಯನೇ. ಒಳಂಗಿಯಿಂದ ಹೊರಂಗಿ ಕೊಡುವಂಥದ್ದು, ಒಳಂಗಿ ಕೊಡುವಂಥದ್ದು ಧರ್ಮ ಕಾರ್ಯನೇ. ಕಡ ಮಾಡಿದಂತ ರೊಟ್ಟಿ ಕಡ ಮಾಡಿ ತನ್ನ ಸ್ನೇಹಿತರನ್ನ ಬಡಿಸಿ ಕೊಡುವಂಥದ್ದು ಧರ್ಮ ಕಾರ್ಯನೇ. ಏಟು ಬಿದ್ದು ಮಲಗಿದಂತ ಸಮಾರ್ಯದವನು ಹೋಗಿ ಅವನನ್ನ ಚಿಕಿತ್ಸೆ ಮಾಡಿದ್ದು ಏನು? ಧರ್ಮ ಕಾರ್ಯನೇ. ನೀವು ಈ ನಮ್ಮ ಬದುಕಲ್ಲಿ ಈಗ ನಾವು ಬದುಕಿದೇವಲ್ಲ, ಈ ಬದುಕಿನಲ್ಲಿ ನಾನ್ ಮಾಡುವ ಧರ್ಮ ಕಾರ್ಯವನ್ನ ಅಂತರಂಗದಲ್ಲಿ ಮಾಡೋದು ಒಂದ್ ಭಾಗ ಇರಲಿ. ಧರ್ಮ ಕಾರ್ಯ ಮಾಡ್ತಿದ್ದೀನಾ? ಈ ಧರ್ಮ ಕಾರ್ಯ ಮಾಡೋದಕ್ಕೆ ರೆಡಿ ಆಗಿದ್ದೇನಾ? ಧರ್ಮ ಕಾರ್ಯ ಮಾಡ್ತಾ ಇದ್ದೇನಾ? ಧರ್ಮ ಕಾರ್ಯ ಯಾರು ಮಾಡೋದು? ಇರುವವನಿಗೆ ಮಾಡುವುದಲ್ಲ, ಇರುವವನು ಇಲ್ಲದವನಿಗೆ ಮಾಡುವುದೇ ಧರ್ಮ ಕಾರ್ಯ. இருக்கிறவனுக்கு இருக்குது கொடுக்கறதால ஒன்னு இயேசு கிறிஸ்து சொல்றாரு. ಇರುವವನಿಗೆ ಇರೋದ್ರಿಂದ ಕೊಟ್ರೆ ಅವನ್ ಏನ್ ಮಾಡ್ತಾನೆ? ಮತ್ತೆ ನಿಮ್ಗೆ ಏನ್ ಮಾಡ್ತಾನೆ? ತಿರುಗಿಸ್ಕೊಟ್ಬಿಡ್ತಾನೆ. ನೀವು ಇಲ್ಲದವನಿಗೆ ಕೊಟ್ರೆ ಅವನ್ ಏನ್ ಮಾಡ್ತಾನೆ? ನಿಮ್ಗೋಸ್ಕರ ಕೊಡೋದಕ್ಕಾಗದೇ ಇರೋದ್ರಿಂದ ಏನ್ ಮಾಡ್ತಾನೆ? ನಿಮಗಾಗಿ ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾನೆ ಅಂತ ಯೇಸು ಕ್ರಿಸ್ತನು ಹೇಳಿದಂತ ಮಾತೆ. ಧರ್ಮ ಕಾರ್ಯವನ್ನ ಕೊಡಲೇಬೇಕಾದಂತ ಕಟ್ಟಳೆಯನ್ನ 6ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ. 2025 6 ತಿಂಗಳಲ್ಲಿ ನಾನು ಮೊದಲೇ ಹೇಳಿದೆ, ಒಂದು ಆತ್ಮಾವಲೋಕನ ಮಾಡ್ಕೊಳ್ಳೋದ್ರಲ್ಲಿ ಈ ವಿಷಯಗಳನ್ನ ಸಹ ಜೋಡಿಸ್ಕೊಂಡು ನೋಡಿ. ಎಷ್ಟು ಆ ಧರ್ಮ ಕಾರ್ಯ ನಾನು ಮಾಡಿದ್ದೇನೆ, ಯಾರಿಗೆಲ್ಲ ಮಾಡಿದ್ದೇನೆ, ಹೇಗ್ ಮಾಡಿದ್ದೇನೆ. ನಾನು ಕೊಟ್ಟಂತ ಧರ್ಮ ಕಾರ್ಯಗಳು ನಿಜವಾಗಲೂ ನನ್ನ ಅಂತರಂಗದಲ್ಲಿ ನೋಡುವಂತ ದೇವರಿಗೆ ಅದು ಅರ್ಥ ಆಗಿದೆಯಾ? ಒಂದು ವಿಷಯ ತಿಳ್ಕೊಳ್ಳಿ, ಧರ್ಮ ಕಾರ್ಯವನ್ನು ಮಾಡಿ ಅಂತ ಹೇಳ್ತಿದ್ದಾನೆ ಯೇಸು ಕ್ರಿಸ್ತನು. 2ನೇದು ಏನ್ ಹೇಳ್ತಿದ್ದಾನೆ? ಇದೇ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾನೆ? 2ನೇದು ಅದಕ್ಕೇನಿದೆ? ಧರ್ಮ ಕಾರ್ಯಕ್ಕೆ ಏನಿದೆ? ಫಲ ಇದೆ ಅಂತ ಹೇಳ್ತಾನೆ. ಇದೆಯಾ ಅಲ್ಲಿ? ತಂದೆ ನಿಮ್ಗೆ ಏನ್ ಕೊಡ್ತಾನೆ? ಹಂಗಂದ್ರೆ ಅರ್ಥ ಏನು? ಧರ್ಮ ಕಾರ್ಯನ ಕೊಡಬೇಕಾದ ಕಡ್ಡಾಯವನ್ನು ಸಹ ಹೇಳ್ತಾನೆ. ಅದಕ್ಕೆ ಏನಿದೆ? ಬೆನಿಫಿಟ್ ಇದೆ, ಅದಕ್ಕೆ ಸಿಗುವಂತ ಆಶೀರ್ವಾದನೂ ಇದೆ ಅಂತ ಹೇಳ್ತಾನೆ. ಆದ್ರೆ ಯೇಸು ಕ್ರಿಸ್ತನು ಹೇಳುವಂತ ಮಾತನ್ನ ಅರ್ಥ ಮಾಡ್ಕೋಬೇಕು, ಅದನ್ನೇ ಕಲ್ತ್ಕೋಬೇಕು ಅಂತ ಹೇಳ್ತಾ ಇರೋದ ನಾನು. ತಿಳ್ಕೊಳ್ಳೋದಲ್ಲ, ಕಲ್ತ್ಕೋಬೇಕು. ಯೇಸು ಕ್ರಿಸ್ತು சொன்ன வார்த்தையே தெரிஞ்சுக்கொள்ளாதீங்க, கத்துக்கொள்ளுங்க. குடுங்க சொல்றாரு. குடுக்கிற விஷயத்துல என்ன இருக்கு? அதனுடைய பெனிஃபிட்டை நான் பெற்றுக்கொள்றோம், அதனுடைய ஆசீர்வாதம் பெற்றுக்கொள்றோம். அதுக்காக நான் கொடுக்கணும்னா கொடுங்க. எப்படி கொடுக்கணும்? எனக்கே தெரியாம கொடுங்கன்ட்டு அர்த்தம். அப்படின்னா அர்த்தம், எனக்கு என்னுடைய கரணத்துல இருக்கிற வலது கரம் இடது கருத்துக்கு தெரியாம, அந்த அர்த்தம் என்னன்னா என்னுடைய செய்கிற காரியங்கள் யாருக்கு தெரியக்கூடாது. ಸರಿ, ಇದು ನಾನು ಪಾದ ಪಾಯಿಂಟ್ ಏನನ್ನ ಇದರಿಂದ ನೋಡುವಂತ ವಿಷಯ ಅಂದ್ರೆ ಧರ್ಮ ಕಾರ್ಯವನ್ನ ಮಾಡಬೇಕು ಅಂತ ಹೇಳುವಂತ ಕಾರ್ಯ ಇದೆ. ಧರ್ಮ ಕಾರ್ಯ ಯಾರಿಗ್ ಮಾಡಬೇಕು? ಧರ್ಮ ಕಾರ್ಯ ಮಾಡ್ಬೇಕಾದತ್ತ ಯಾರಿಗೆ? ಇಲ್ಲದವನಿಗೆ ಮಾಡುವುದೇ ಧರ್ಮ ಕಾರ್ಯ. ಇರುವವನಿಗೆ ಮಾಡೋದ್ರಿಂದ ನಿಮ್ಗೆ ಏನು ಪ್ರಯೋಜನ? ಅವ್ನು ತಿರುಗಿಸ್ ಮಾಡ್ತಾನೆ. ನೀವೊಂದು 100 ರೂಪಾಯಿ ಖರ್ಚು ಮಾಡಿ ಒಂದು ಏನೋ ಕೊಡಿಸ್ತಾರೆ, ಅವ್ನು 200 ರೂಪಾಯಿ ಕೊಟ್ಟು ಮಾಡಿಸ್ತಾನೆ. ಯಾಕಂದ್ರೆ ಅವನ ಹತ್ರ 200 ರೂಪಾಯಿ ಇದೆ. ಆದ್ರೆ 1 ರೂಪಾಯಿನೂ ಇಲ್ಲದೆ ಇರುವಂತ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ತಿಳ್ಕೊಳ್ಳಿ. ಅವನಿಗೆ ನೀನ್ ಮಾಡುವಂತ ಅಂತರಂಗದಿಂದ ಮಾಡುವಂತ ಧರ್ಮ ಕಾರ್ಯ ಇದೆಯಲ್ಲ, ಅವನು ನಿಜವಾಗಲೂ ನಿಮ್ಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಆ ಪ್ರತಿಫಲವನ್ನ ಹೊಂದ್ತೀರಿ ಅಂತ ಹೇಳ್ತಾನೆ. ಕ್ರಿಸ್ತಲ್ಲಿ ಪ್ರಿಯರೇ, ನಾನು ಕಲ್ತಿದ್ದೇನಾ ಇಲ್ಲ ತಿಳ್ಕೊಂಡಿದ್ದೇನಾ? ಇದನ್ನ ಈಗ ಈ ವಿಷಯ ತಿಳ್ಕೊತಿದ್ದೀರಾ, ಕಲ್ತ್ಕೊತಿದ್ದೀರಾ? ಕಲಿಬೇಕು. ಧರ್ಮ ಕಾರ್ಯ ಮಾಡಿ. ದೇವರು ನನ್ಗೆ ಕೊಟ್ಟಂತ ಕಾರ್ಯದಲ್ಲಿ ಧರ್ಮ ಕಾರ್ಯ ಮಾಡಿ. ಅಳವಡಿಕೆ ಏನಿದೆ ನಮಗೆ ನಿದರ್ಶನವಾಗಿದೆ. ಏನ್ ಧರ್ಮ ಕಾರ್ಯ ಮಾಡಿದ್ರು ಅಳವಡಿಕೆಯಲ್ಲಿ? ಒಬ್ಬ ದೇವ ಮನುಷ್ಯನಿಗೆ ಒಂದು ವಿಧವೆ ಸ್ತ್ರೀ ಧರ್ಮ ಕಾರ್ಯನ ಮಾಡಿದ್ರು. ದೇವರು ಆಲ್ರೆಡಿ ಹೇಳ್ ಕಳಿಸ್ತಾನೆ ಪ್ರವಾದಿಗೆ, ನೀನ್ ಅಲ್ಲಿ ಹೋಗೋ ಒಂದು ವಿಧವೆ ಸ್ತ್ರೀ ಇರ್ತಾಳೆ, ಅವಳು ನಿನ್ನ ಪೋಷಣೆ ಮಾಡ್ತಾಳೆ. ಒಬ್ಬ ದೇವ ಮನುಷ್ಯನ ಅದೇ ರಸ್ತೆಯಲ್ಲಿ ಹೋಗುವಂತ ದೇವ ಮನುಷ್ಯನ ಧರ್ಮ ಕಾರ್ಯ ಮಾಡಿದ್ಲು.
ನಿಂತು ಹೋದಂತ, ಸತ್ತು ಹೋದಂತ, ಮುಪ್ಪಿನಲ್ಲಿದ್ದಂತ ಗರ್ಭವನ್ನ ದೇವರು ತುಂಬಿಸಿಕೊಡ್ತಾನೆ 2 ಪೂರ್ವವೃತ್ತಾಂತ ಕಾಲ 4ನೇ ಅಧ್ಯಾಯದಲ್ಲಿ. ಧರ್ಮ ಕಾರ್ಯ ಮಾಡುವಂತ ಜವಾಬ್ದಾರಿಗೆ ನಮ್ಗೆಲ್ಲ ಇದೆ ಪ್ರಿಯರೇ. ಧರ್ಮ ಕಾರ್ಯ ಯಾರಿಗೆ ಸೈನು? எனக்கு நானே செய்து கொள்ளதல்ல, இருக்கிறவங்களுக்கு செய்யறதுனால தர்ம காரியம் அல்ல, இல்லாதவங்களுக்கு செய்யணும். செய்யற தர்ம காரியம் உங்களுக்கே தெரியாத போல நீ செய்யுங்க. வலது கைக்கு செய்து இடது கைக்கு தெரியக்கூடாதுன்னு அர்த்தம் இதுதான். நீங்க செய்யற காரியம் உங்களுடைய வலது கையில் சொல்லுகின்ற மனைவிக்கு தெரியக்கூடாதுன்ற அர்த்தம். உங்களுடைய சரீரமான, உங்க சரீரத்திலிருந்து வந்த தேவன் கொடுத்த ஈவா இருக்கிற பிள்ளைங்களுக்கும் தெரியக்கூடாது. நீங்க செய்யற காரியம் ஏன்னா அவங்கள என்ன ಆಡುவாங்க, ತಡೆಗೋಡಿಯ ನಿನ್ನಿಡುವಾங்க. ನೀವು ಧರ್ಮ ಕಾರ್ಯ ಮಾಡಬೇಕು ಅಂತ ಇದ್ದೀರಿ ಅಂತ ಇಟ್ಕೊಳ್ಳಿ, ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗ್ಬಾರ್ದು ಅಂದ್ರೆ ಇಷ್ಟೇನೆ. ಒಂದೇ ಶರೀರ ತಾನೆ ಬಲಗೈ ಎಡಗೈ, ಆದ್ರೆ ಒಂದೇ ಶರೀರದಲ್ಲಿ ಬಲಗೈ ಆಗಿರೋದ ಗಂಡ ಎಡಗೈ ಆಗಿರೋದ ಹೆಂಡತಿಗೆ ಏನಾಗ್ಬಾರ್ದು, ಧರ್ಮ ಕಾರ್ಯ ಮಾಡೋದ್ರಲ್ಲಿ ಗೊತ್ತಾಗ್ಬಾರ್ದು. ಯಾಕಂದ್ರೆ ಅದು ಒಂದ್ ವೇಳೆ ನನ್ನ ಕೈನ ಏನ್ ಮಾಡ್ಬೋದು, ಹಿಡಿಬಹುದು. ಈ ಬಲಗೈ ಎಡಗೈ ಎಂಬಂತ ದೇಹಗಳು ಒಂದೇ ದೇಹವಾದ ಗಂಡ ಹೆಂಡತಿರ ಮೂಲಕ ಬಂದಂತ ಆಶೀರ್ವಾದ ಅಂತ 127 ಪ್ರಕಾರ ಬಂದಂತ ಆಶೀರ್ವಾದ ಮಕ್ಕಳಿಗೂ ಸಹ ನಿಮ್ಮ ಕಾರ್ಯಗಳು ಅಂತರ ಗೊತ್ತಾಗಬಾರ್ದು. ಮಾಡಿ ಆ ತರ ಮಾಡಿ, ಯಾಕಂದ್ರೆ ತಡೆಗೋಡೆಗಳಾಗಿ ನಿಲ್ಲಬಾರ್ದು. ಅದಕ್ಕೆ ಹೇಳ್ತಾನೆ, ನಿನ್ನ ಬಲಗೈ ಗೊತ್ತಾಗಿದ್ದನ್ನ ಎಡಗೈ ಗೊತ್ತಾಗಬಾರ್ದು ಅಂದ್ರೆ ನಿನ್ನ ಕುಟುಂಬದಲ್ಲೇ ಗೊತ್ತಾಗ್ಬಾರ್ದು. ನೀ ಮಾಡೋದು ದೇವ್ರಿಗೋಸ್ಕರ ಮಾಡಿ. ಕೊಡುವಂತ ಕಾರ್ಯವನ್ನು ವ್ಯಕ್ತಿಗೆ, ಕುಟುಂಬಕ್ಕೋ, ಆ ಸಭೆಗೋ, ಆ ಸಭೆಯಲ್ಲಿರುವಂತ ಬಡವರಿಗೋ, ವಿಧವೆಯರಿಗೋ, ಇಲ್ಲ ಬೋಧಕರಿಗೆ ಏನೇ ಮಾಡಿದ್ರು ನೀವು ಮಾಡುವಂಥದ್ದು ನಿಮ್ಮ ಅಂತರಂಗದಲ್ಲಿ. ನಾನು ಏನೋ ಕೊಡ್ಬೇಕು ಅಂತಿದ್ದೀನಿ ಅಂತ ಸ್ವಲ್ಪ ನಿಮ್ಮ ಹೆಂಡತಿ ಹತ್ರ ಮಾತಾಡಿದಾಗ ಅಷ್ಟ್ಯಾಕೆ ಕೊಡೋಕ್ ಹೋಗ್ತೀರಾ ಅಂತ ಒಂದು ಪದ ಬಂತು ಅಂದ್ರೆ ಏನಾಯ್ತು, ಬ್ರೋಕ್ ಆಯ್ತು. ಯಾರು ಕೇಳಕ್ ಹೋಗ್ಬೇಡಿ. ನೀವು ಮಾಡೋದಕ್ಕೋಸ್ಕರ ನಿಮಗೆ ಪ್ರತಿಫಲವನ್ನ ದೇವ್ರು ಕೊಟ್ಟೇ ಕೊಡ್ತಾನೆ ಪ್ರಿಯರೇ. ನಿಮ್ಮ ಆಶೀರ್ವಾದ ದೇವರು ನಿಮ್ಮ ಹತ್ರ ಇಟ್ಟೇ ಇರ್ತಾನೆ. ನೋಡ್ತೇವೆ ವೇಸ್ಕಸನ್ ಹೇಳ್ತಾರ ಮಾತಿದ್ದು, ನಿಮ್ಮ ಅಂತರಂಗದಲ್ಲಿ ನಡೆಯುವಂತ ಕಾರ್ಯಗಳನ್ನ ದೇವರು ನಿಮಗೆ ಪ್ರತಿಫಲವನ್ನ ಕೊಟ್ಟೇ ಕೊಡ್ತಾನೆ. ಕ್ರಿಸ್ತನಲ್ಲಿ ಪ್ರಿಯರೇ, ನಮ್ಮ ಅಂತರಂಗವನ್ನ ನೋಡುವಂತ ದೇವರು ನಮ್ಮ ಜೊತೆ ಇರ್ತಾನೆ. ಯಾಕೋಬನ 4ನೇ ಅಧ್ಯಾಯದಲ್ಲಿ, ಯಾಕೋಬನು ಬರೆಯುವಂತಹ ಪ್ರಾಕ್ಟಿಕಲ್ ಬುಕ್ ಅಲ್ಲಿ ಒಂದು ವಿಷಯವನ್ನು ಹೇಳಲ್ಪಟ್ಟಿದೆ. 4ನೇ ಅಧ್ಯಾಯ 1ನೇ ವಾಕ್ಯ. ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹೋಗುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಸಿಗಳಿಂದಲೇ ಅಲ್ಲವೇ? ಹೇಳಿದ್ರೆ ಯಾಕೋಬ 4ನೇ ಅಧ್ಯಾಯ, ಸರಿ ಓದಿ ಬರೋದು ಮತ್ತೊಂದ್ಸರಿ. ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹೋಗುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಸಿಗಳಿಂದಲೇ ಅಲ್ಲವೇ? ಯಾವ್ದ್ರಿಂದ ಯುದ್ಧಗಳು ಸ್ಟಾರ್ಟ್ ಆಗುತ್ತೆ? ಯುದ್ಧ? ಈ ಯುದ್ಧಗಳಲ್ಲ. ನಮ್ಮಲ್ಲಿ ಯುದ್ಧಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ? ಕಾದಾಟಗಳು ಎಲ್ಲಿಂದ ಬರ್ತದೆ? ನಿಮ್ಮ ಇಂದ್ರಿಯಗಳಿಂದ ಹೋರಾಡುವಂತ ಭೋಗಾಸೆಗಳಿಂದ. ಯಾವಾಗ ಯುದ್ಧ? ಮನೆಯಲ್ಲಿ ಯಾವಾಗ ಯುದ್ಧ ಆಗುತ್ತೆ? ಗಂಡನಿತರ ಮಧ್ಯದಲ್ಲಿ ಯಾವಾಗ ಯುದ್ಧ ಸ್ಟಾರ್ಟ್ ಆಗುತ್ತೆ? ಯಾವಾಗ ಕಾದಾಟ ಸ್ಟಾರ್ಟ್ ಆಗುತ್ತೆ? ಯಾವಾಗ ಹೀಗೋ ಸ್ಟಾರ್ಟ್ ಆಗುತ್ತೆ? ನಮ್ಮಲ್ಲಿ ಇಂದ್ರಿಯಗಳಲ್ಲಿ ಹೋರಾಡುವಂತ ಭೋಗಾಸೆಗಳಿಂದಲೇ, ಈ ಲೋಕ ಸಂಬಂಧಪಟ್ಟಂತ ಆಸೆಯಿಂದಲೇ ಜಗಳ ಆಗೋದು. ಯಾರಾದ್ರೂ, ನನ್ನ ಪ್ರಿಯ ಸಹೋದರ ಸಹೋದರಿ ದಂಪತಿಗಳೇ, ಯಾರಾದ್ರೂ ಬೈಬಲ್ ಓದೋ ವಿಷಯದಲ್ಲಿ ಗಂಡ ಹೆಂಡತಿ ಜಗಳ ಮಾಡಿದ್ದೀರಾ? ಯಾರಾದ್ರೂ ಆರಾಧನೆ ಹೋಗೋ ವಿಷಯದಲ್ಲಿ ಜಗಳ ಮಾಡಿದ್ದೀರಾ? ಯಾರಾದ್ರೂ ಈ ಅಧ್ಯಾಯ ಓದ್ಲಿ ಆ ಅಧ್ಯಾಯ ಜಗಳ ಮಾಡಿದ್ದೀರಾ? ಇಲ್ಲ, ಬೇರೆ ಆಸೆಗಳಿಗೆ ಜಗಳ ಮಾಡಿದ್ದೀವಿ. ಪದಾರ್ಥ ತಗೊಳ್ಳೋದ್ರಾಗ್ಲಿ, ಕೊಡೋದ್ರಲ್ಲಾಗ್ಲಿ, ಇನ್ನೊಬ್ಬನ ಪ್ರೋತ್ಸಾಹ ಮಾಡೋ ವಿಷಯದಲ್ಲಿ ಜಗಳ ಆಡ್ತಿದ್ವಿ. ನನ್ನ ದುಡ್ಡು ಯಾಕೆ ಕೊಡ್ಬೇಕು, ನಿಮ್ ದುಡ್ಡಿದ್ರೆ ಕೊಡಿ ಅಂತ ಹೇಳಿರ್ಬೋದು. ಇಲ್ಲ, ನಾನ್ ಬರೋದಿಲ್ಲ, ನೀವ್ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿರ್ಬಹುದು. ನಾವು ಅಲ್ಲೋದ್ರೆ ಮುಖ ತೋರಿಸ್ತಾರೆ, ನಾನ್ ಬರೋದಿಲ್ಲ. ಈ ಎಲ್ಲವೂ ಇಂದ್ರಿಯಗಳಿಂದ ಉಂಟಾಗುವಂತ ಹೋರಾಟಗಳು, ಭೋಗಾಸೆಗಳು. ನನಗೆ ಅವರು ಆ ಸಿಸ್ಟರ್ ನಮ್ಗೆ ಒಂಥರ ಮುಖ ನೋಡ್ತಾರೆ, ನೀವೇ ಹೋಗ್ಬಿಟ್ಟು ಬಂದ್ಬಿಡಿ ಆ ಫಂಕ್ಷನ್ಗೆ. ಹೋರಾಟ, ಯುದ್ಧ, ಸಮಸ್ಯೆಗಳು. ಯಾವ್ದ್ರಿಂದ ಯುದ್ಧ ನಡೀತದೆ? ಈ ಇಂದ್ರಿಯಗಳಿಂದ ಬರುವಂತ ಹೋರಾಟಗಳೇ, ಭೋಗಾಸೆಗಳಿಂದಲೇ ಬರೋದು ಅಲ್ಲವೇ? ಯಾಕೊಬ್ಬ ಕೆಲಸ ಇದರಿಂದನೇ ಬರೋದು. ನನ್ನ ಗಂಡನ ಕುಟುಂಬದ ಕಾರ್ಯಕ್ರಮ ಆದ್ರೆ ಹಾಗೆ ಏನಾದ್ರೂ ಒಂದು ಹುಷಾರು, ಏನೋ ಒಂದು ಇದು. ಹೆಂಡತಿಯ ಕುಟುಂಬದ ಕಾರ್ಯಕ್ರಮಗಳಾದ್ರೆ ಏನೋ ಒಂದು ಕಾರಣಗಳು. ಯಾಕಂದ್ರೆ ಅಲ್ಲಿ ನಡೆಯುವಂತ ಘಟನೆಗಳು ನಮ್ಗೇನಾಗ್ತದೆ, ಭೋಗಾಸೆಗಳು. ಅದು ಬೇಕಾಗಿಲ್ಲ ನಮಗೆ ದೇವರ ಮಕ್ಕಳಾಗಿರೋದ. ನನಗೇನಾಗ್ಲಿ, ನನ್ನ ಹೆಂಡತಿಯ ಕುಟುಂಬದ ಕಾರ್ಯಕ್ರಮ, ಅದು ನನ್ನ ಗಂಡನ ಕುಟುಂಬದ ಕಾರ್ಯಕ್ರಮ, ನನ್ನ ಸಭೆಯ ಕಾರ್ಯಕ್ರಮ, ನನ್ನ ಸಭಿಕರ ಕಾರ್ಯಕ್ರಮ, ಈ ರೀತಿಯಾದಂತ ಕಾರ್ಯಗಳಿರ್ಬೇಕು. ಇದೇ ನಮಗೆ ಯುದ್ಧ, ಇದೇ ಹೋರಾಟ. ಈ ಹೋರಾಟ, ಯುದ್ಧ, ಈ ಕಾದಾಟ ನಮ್ಮಲ್ಲಿ ಇರಬಾರ್ದು. ಇವು ಇದ್ರೆ ನಾವು ಅನ್ಯರ ರೀತಿಯಲ್ಲಿ ಇದ್ದೀವಿ ಅಂತ ಅರ್ಥ. ನಾವು ಅನ್ಯರ
ದೇವರ ಮಕ್ಕಳ ನಾವು, ಕ್ರಿಸ್ತನಲ್ಲಿ ನಾವು ದೇವರ ಮಗನಾಗಿ ಮಗಳಾಗಿದ್ದೀನಿ ಅಂದ್ರೆ ನನ್ನ ಅನ್ಯರ ಸ್ವಭಾವಗಳು ನಮ್ಮಲ್ಲಿ ಇರಬಾರ್ದು. 25 ವರ್ಷದಿಂದ 30 ವರ್ಷದಿಂದ ನಾನು ಮಾತಾಡ್ತಿಲ್ಲ ಅಂದ್ರೆ ಅದು ಅನ್ಯರಾಗೆ ನಾವಿದ್ದೀವಿ ಅಂತ ಅರ್ಥ. ನಾನು ಅವ್ರ ಜೊತೆಲಿ ಸಂಪರ್ಕ ಇಟ್ಟಿಲ್ಲ ಅಂದ್ರೆ ನಾನು ಗಂಭೀರವಾಗಿ, ನಮಗೆ ವೇದವಾಗಿ ಕೇಳ್ತದೆ, ನೀನು ಅನ್ಯನ ಆಗಿರೋದ್ರಿಂದ ದೇವರು ಕೊಡುವಂತ ಜೀವವನ್ನ ಕಳ್ಕೊತಿದ್ದೀ ಅಂತ ಹೇಳ್ತಾನೆ. ಮತ್ತೆ 16ನೇ ಅಧ್ಯಾಯದಲ್ಲಿ ಮತ್ತೆ ನೋಡುವ, ಅಲ್ಲೊಂದು ಮಾತಿದೆ 6ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯದಲ್ಲಿ. ಬೇಗ ಮತ್ತೆ 6ನೇ ಅಧ್ಯಾಯ 14-15ನೇ ವಾಕ್ಯ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವರು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಯಾರನ್ನ ಕ್ಷಮಿಸಬೇಕು ಅಂತ ಹೇಳ್ತಿದ್ದಾನೆ ಯೇಸು ಕ್ರಿಸ್ತನಲ್ಲಿ ಬೆಟ್ಟದ ಪ್ರಸಂಗದಲ್ಲಿ ಪ್ರಿಯರೇ. ಈ ಬೆಟ್ಟದ ಪ್ರಸಂಗ ಯಾರಿಗೆ ಎಲ್ಲಿ ನಡೀತಿದೆ ಗೊತ್ತಲ್ಲ? ಯೇಸು ಕ್ರಿಸ್ತನ ಮೊಟ್ಟ ಮೊದಲ ಬಾರಿಗೆ ಉಪದೇಶ ಮಾಡುವಂತ ಸ್ಥಳ ಇದು. ಅಲ್ಲಿರುವಂತ ಯೂದರಿಗೆ ಹೇಳ್ತಿದ್ದಾನೆ, ಯಾರನ್ನ ಕ್ಷಮಿಸ್ಬೇಕಂತೆ? ನಿಮ್ಮಲ್ಲಿರುವಂತ ಯೂದರನ್ನ ಕ್ಷಮಿಸಿದ್ರೆ ಪರಲೋಕದಲ್ಲಿರುವ ದೇವರು ನಿಮ್ಮನ್ನ ಕ್ಷಮಿಸ್ತಾನೆ. ಹಂಗೆ ಹೇಳ್ತಿದ್ದಾನ? ಏನ್ ಹೇಳ್ತಾನೆ? ನೀವು ಯಾರನ್ನ ಕ್ಷಮಿಸ್ಬೇಕಂತೆ? ಜನರ ತಪ್ಪುಗಳು. ಯಾರು ಜನರು ಅಂದ್ರೆ ಯಾರು? ಇವು ಜೂಡ್ಸ್ ಆರ್ ನಾನ್ ಜೂಡ್ಸ್ ಅಂದ್ರೆ ಯೂದರಾಗಿರ್ಬೋದು, ಅನ್ಯರಾಗಿರ್ಬೋದು, ಯಾರನ್ನಾದ್ರೂ. ಈಗ ಹೊಸ ಒಡಂಬಡಿಕೆಗಿರುವಂತ ನಾವು ಸಹ ದೇವರ ಮಕ್ಕಳನ್ನ ನಾನು ಬೇರೆ ಕ್ಷಮಿಸೋದಲ್ಲ, ಅನ್ಯರನ್ನು ಸಹ ನಾವು ಕ್ಷಮಿಸ್ಬೇಕು. ಹೇಳ್ತಾನೆ ಇಲ್ಲಿ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಏನಂತೆ? ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನ ಏನ್ ಮಾಡ್ತಾರೆ? ಕ್ಷಮಿಸ್ತಾರೆ. ಬೇಕಾ ಬೇಡವಾ? ನಮ್ಗೆ ಕ್ಷಮಾಪಣೆ ಬೇಕಾ ಬೇಡವಾ? ಕ್ಷಮಾಪಣೆ ಇಲ್ಲ ಅಂದ್ರೆ ಏನ್ ಸಿಗಲ್ಲ ನನಗೆ? ದೇವರಿಂದ ಸಿಗುವಂತ ಜೀವವೆಂಬ ಆ ಒಂದು ನಿತ್ಯವಾದಂತಹ ಜೀವನ ನಮ್ಗೆ ಸಿಗೋದಿಲ್ಲ ಕ್ಷಮಾಪಣೆ ಇಲ್ಲ ಅಂದ್ರೆ. ಈಗ ನಾನು ಯೋಚನೆ ಮಾಡುವ ಪ್ರೇರ್, ಈ ವಾಕ್ಯದ ಮೂಲಕ ನಾನು ಕ್ಷಮಿಸದೇ ಇಲ್ಲ ನನ್ನ ಇನ್ನೊಬ್ರನ್ನ, ನನ್ನ ಕ್ಷಮಾಪಣೆ ಮಾಡೋದಕ್ಕೆ ನನಗೆ ಇಷ್ಟನೇ ಇಲ್ಲ. ವಾಟ್ ಮೈ ಕಂಡೀಷನ್? ನನ್ನ ಪರಿಸ್ಥಿತಿ ಏನು? நான் அவங்கள மன்னிக்கவே மாட்டேன் என்று நான் எடுத்த முடிவுன்னு சொல்லுங்க. ஜோனஸ், நான் மன்னிக்கவே மாட்டேன். அந்த விஷயம் எப்படி இருக்கு தெரியுங்களா? ஓகே, உங்களுக்கு இயேசு கிறிஸ்து மன்னிச்சாரா? தேவன் மன்னிச்சாரா இயேசு கிறிஸ்து மூலியமா? அந்த மன்னிப்பு காட்டில இது மன்னிப்பு பெருசா? இது நிறைய வாட்டி பேசியிருக்கிறோம், மறுபடியும் பேச வேண்டிய சூழ்நிலை. ஏன்னா நான் பவுல சொல்லுகின்ற போல நீங்க இயேசு கிறிஸ்து கத்துக்கொள்ளுங்க, இல்லைன்னா தெரிஞ்சுಕೊಂಡ ஒன்றும் ಪ್ರಯೋಜನ ಇಲ್ಲ. அதுதான் ಕಂಟೆಂಟೇ இன்னைக்கு. ನಾವು ಇದು ಸುಮಾರು ಸರಿ ಇದನ್ನ ಹೇಳಿದೀವಿ. ದಯವಿಟ್ಟು ಈ ವಿಷಯದಲ್ಲಿ ಏನಂತಂದ್ರೆ 15ನೇ ವಾಕ್ಯ ಆದ್ರೆ, ಆದ್ರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೇ ಹೋದರೆ, ಅಲ್ಲಿ ಅಂಡರ್ಲೈನ್ ಮಾಡಿ, ನಾನು ಕ್ಷಮಿಸದೇ ಇಲ್ಲ ಅಂತ ಹೇಳಿದ್ರೆ ಓಕೆ, ಪ್ರಾಬ್ಲಮ್, ನೋ ಪ್ರಾಬ್ಲಮ್. நீங்க மன்னிக்க மாட்டீங்கன்னா நோ ப்ராப்ளம். ஆனா என்ன கேட்டு எனக்கு என்ன பெனிஃபிட், எனக்கு என்ன பனிஷ்மெண்ட் பிரதர்? நான் மன்னிக்கலைன்னா எனக்கு என்ன பனிஷ்மெண்ட்? தேவன் மன்னிக்க மாட்டார், இதுதான் பனிஷ்மெண்ட். யோசித்து பாருங்க. இயேசு கிறிஸ்துடைய வருகையும் மரணமும் நம்மளை நெருக்கமாக கொண்டு போயினே கொண்டிருக்கிறது. இயேசு கிறிஸ்துடைய வருகை என்னைக்கு நம்மளுக்கு தெரியாது, நம்முடைய மரணம் எனக்கு தெரியாது. ஏன்னா பார்த்த பயங்கரமா உலகத்தை பார்த்து கொண்டே இருக்கிறோம். இன்னைக்கு என்னுடைய சான்ஸ் கிட்ட என்ன பண்ணுது? இயேசு கிறிஸ்து கிட்ட 10 பேரு ஆசீர்வாதத்தை பெற்றுக்கொள்றாங்க. குஷ்டரோகிங்க. அந்த சரீரத்தை பார்த்த ஒருத்தன் பின்வாங்கி ஓடிவானா, லூக்கால சொல்லப்படுது. இயேசு கிறிஸ்து என்ன பண்ணாருங்க? இயேசு கிறிஸ்து காலுக்கு விழுந்து நன்றி சொல்றான், கிருத்தந்தை செலுத்தானே ಅಂತ ಕನ್ನಡದಲ್ಲಿ சொல்லுது. இயேசு கிறிஸ்து என்ன சொன்னாரு? உன் விசுவாசமே உன்னை ஆசீர்வதித்தது சொல்றாரா, இல்ல வேற என்ன சொன்னாருங்களாங்க? வேற என்ன சொன்னாருங்க? மிச்சம் 9 பேர் எங்கன்னு கேக்குறாரு. ஏன் 9 பேர் உன் கூட வரலன்னு கேக்குறாரு. கேக்குறாருங்க ஒரு நாள் இயேசு கிறிஸ்து, ஏன் உங்க அப்பா வரலையா, ஏன் உங்க அம்மா வரலையா, ஏன் உன் கணவன் வரலையா, ஏன் உன் மனைவி வரலையா அன்ட்டு ஒருவேளை இயேசு கிறிஸ்து 2வது வருகையில என்ன கேட்டால் நான் என்னவா ஆன்சர் செய்ய முடியும்? யோசித்து பாருங்க. என்ன கூட உயிருக்கு அதிகமா அன்பு செலுத்துகிற என் மனைவி நித்திய ஜீவனை இழந்து போனா என்ன சூழ்நிலை? என் காட்டிலும் என்ன அதிகமா அன்பு செலுத்துகிற என் பிள்ளைங்க பரலோகத்துக்கு வரலன்னா என்ன பிரயோஜனம்? இந்த உலகத்துல நீங்க என்ன வாங்கி கொடுத்தாலும் ನಿತ್ಯ ಜೀವನ ವಾಂಗಿ ಕೊಡುತ್ತರ ಪೋಲ ಇರುಕದಾಂತ ಯೋಚಿಸಿ ಪಾರುங்க. ಈ ಲೋಕದಲ್ಲಿ ನನ್ನ ಮಕ್ಕಳಿಗೆ ಏನೆಲ್ಲ ಸಂಪಾದನೆ ಮಾಡ್ಕೊಡ್ತೀನಿ ಅನ್ನೋದು ಒಂದು ಭಾಗ ರೀ, ಅದು ನಶಿಸಿ ಹೋಗುವಂಥದ್ದು. ನೀವೇನೇ ಇಲ್ಲಿ ತಾಜ್ ಮಹಲ್ ತರ ನಿಮ್ಮ ಮಕ್ಕಳಿಗೆ ನಿನ್ನ ಹೆಂಡತಿ ಕಟ್ಟಿಸ್ಕೊಟ್ರು
ಅದು ನಶಿಸಿ ಹೋಗುವಂಥದ್ದೇ. ಆದ್ರೆ ನನ್ನ ಮಕ್ಕಳಿಗೂ, ಹೆಂಡತಿಗೂ, ನನ್ನ ಗೆಳೆಯನಿಗೂ, ನನ್ನ ರಕ್ತ ಸಂಬಂಧಿಗಳಿಗೂ ನಾನು ಮಾಡಬೇಕಾಗಿರೋದು ನಿತ್ಯ ಜೀವವನ್ನ. ಅದನ್ನ ನಾನು ಕಟ್ಕೊಳ್ಳಿಲ್ಲ ಅಂದ್ರೆ ಯೇಸು ಕ್ರಿಸ್ತನು ಆ 10 ಜನ ಕುಷ್ಠರೋಗಿಯಲ್ಲಿ ಒಬ್ಬ ಬಂದಾಗ ಇನ್ನೂ 9 ಜನ ಎಲ್ಲಿಂದ ಪ್ರಶ್ನೆ ಕೇಳುವಂತ ಪರಿಸ್ಥಿತಿಯಲ್ಲಿ ನನ್ನ ಬದುಕಿದ್ರೆ ಏನ್ ಮಾಡಕ್ ಸಾಧ್ಯ? ಏನ್ ಮಾಡ್ತೀರಿ? ಹೆಂಗ ಒಂದ್ ಪುರುಷ வரலையா ಅಂತ கேக்குறீங்களா? ஃபங்க்ஷன்க்கெல்லாம் போனா ஏன் உங்க கணவர் வரலையா ಅಂತ கேட்போம். அங்க எதுனா ஒரு போய் சொல்லியே தீரணும். உடம்பு சரியில்லை, நல்லா இருக்கிறவரை உடம்பு சரியில்லை என்னுவோம். இல்ல சில காலத்துல உண்மையா சொல்லுவோம், அது ஒரு விஷயங்க. ஆனா கேக்குறாங்க தானே, கேக்குறாங்கல்ல என்ன சொல்றது, எங்க உங்க ஒய்ஃப் வரலீங்களா கேட்டா, இப்ப நீங்க சொன்னா எங்க இருக்கிறீங்க, எங்க ஒய்ஃப் அங்க அம்மா விட்டு போய்க்கிறாங்க, ஊர்ல இருக்கிறாங்க சொல்லுவீங்க. அது காரணம் இருக்கு, உண்மையான காரணம் இருக்கு. உண்மையான காரணம் இல்லைன்னா போய் சொல்லி தீரணும் இல்லையா? ஆனா ஒரு குடும்பத்தின் ப்ரோக்ராமோ இல்ல சபையின் ஏதோ ஒரு ப்ரோக்ராமுக்கோ ஏதோ ஒரு மீட்டிங் ஒருத்தர் நம்மளை கேட்கறாங்கன்னு சொல்ற போதே நம்ம ஒரு என்ன பண்றோம், அதுக்கு ப்ரிப்பரேஷன் பண்ணிட்டு போறோம். என்ன பண்ணுது, என்ன மைண்ட்ல என்ன சொல்றது, சரி என் பிள்ளைங்களுக்கு எக்ஸாம் இருக்கு, அதுக்கு தான் ஹோம்ஒர்க் சொல்லி கொடுத்துருக்காங்கன்ட்டு ஏதோ சொல்லி சமாளிக்கிறதா. ஆனா உண்மையான விஷயம், இயேசு கிறிஸ்து என்ன ಕೇಳ್ಕರಾರன்றது ಮಾತ್ರ ಮರ್ಕಾದೀங்க. என்ன ಯೇಸು ಕ್ರಿಸ್ತು ನನ್ನನ್ನ ಕೇಳಿದರೆ ಅಂತ ಮಾತ್ರ ಮರಿಬೇಡಿ. ಎಲ್ಲಿ ನಿನ್ನ ಗಂಡ, ಎಲ್ಲಿ ನಿನ್ನ ಹೆಂಡತಿ, ಎಲ್ಲಿ ನಿನ್ನ ಮಕ್ಕಳು ಅಂತ ಕೇಳುವಂತ ಪರಿಸ್ಥಿತಿ ಬಂದ್ರೆ ನಾನು ಏನಂತ ಉತ್ತರ ಕೊಡೋದಕ್ಕೆ ಸಾಧ್ಯ? ಕ್ರಿಸ್ತನ ಪ್ರಿಯರೇ, ಅದಕ್ಕೆ ಕ್ಷಮಾಪಣೆ ಬಗ್ಗೆ ಮಾತಾಡ್ತೇವೆ. ಕ್ಷಮಿಸೋದ್ರಿಂದ ನಾವೇನು ಕರ್ಗೋಗ್ತೀವ, ಮೆಲ್ಟ್ ಆಗೈತೀವ, ಚಿಕ್ಕವರಾಗೈತೀವ? ಹಾಗೆ ಯೇಸು ಕ್ರಿಸ್ತನು ಕೊನೆಯ ಪದ ಗೊತ್ತಾ ನಿಮಗೆ? ಸಿಲುಬೆ ಮರಣದಲ್ಲಿ ಮಾತಾಡಿದಂತ ಕೊನೆಯ ತನ್ನ ತಂದೆಗೆ ಹೇಳಿದಂತ ಕೊನೆಯ ಪದ ಏನ್ ಗೊತ್ತಾ? ತಂದೆಯೇ, ಇವ್ರನ್ನ ಕ್ಷಮಿಸು ಅಂತ ಕೇಳ್ತಾರೆ. ಕ್ಷಮಿಪಣೆ ಹಿಂದೆ ಇನ್ನೊಂದು ಶಬ್ದ ಇದೆ, ತಿಳಿದೇ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಖಂಡಿತವಾಗಿಯೂ ಸಿಲುಬೆಯಲ್ಲಿ ಹೊಡೆದಂತ ರೋಮ ಸೈನ್ಯದವರಿಗೆ ಯೇಸು ಕ್ರಿಸ್ತನ ಬಗ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಆತನ ಸಿಲುಬೆಗೆ ಹಾಕ್ಸಿದಂತ ಯೂದರ ಬಗ್ಗೆ ಖಂಡಿತ ಯೇಸು ಕ್ರಿಸ್ತನ ಬಗ್ಗೆ ಚಂದ ಗೊತ್ತಿತ್ತು. ಆದರೂ ಅವ್ರಿಗೋಸ್ಕರನು, ಸಿಲುಬೆಯಲ್ಲಿ ಹಾಕಿದ ರೋಮ ಸೈನ್ಯಕ್ಕೋಸ್ಕರನು ಯೇಸು ಕ್ರಿಸ್ತನ ಕೇಳಿದಂತ ಒಂದೇ ಪದ, ಇವ್ರನ್ನ ಕ್ಷಮಿಸಿ ಅಂತ ಹೇಳ್ತಾನೆ. ಆ ಕ್ಷಮಾಪಣೆಕ್ಕಿಂತ ಆ ಕ್ಷಮಾಪಣೆಯಲ್ಲಿ ನಾವಿದ್ದೀವಿ ಗೊತ್ತಾ? ಇರ್ಕಲ ಮೇಲೆ ಬ್ರದರ್, ಆ ಕ್ಷಮಾಪಣೆಯಲ್ಲಿ ನಾನಿದ್ದೀನಿ ಗೊತ್ತಾ? ದೇವರೇ ಅವ್ರನ್ನ ಕ್ಷಮಿಸ್ಬಿಡು ವಿಕ್ಟರ್ನ ಅಂತ ಯೇಸು ಕ್ರಿಸ್ತ ನನಗೋಸ್ಕರ ಇನ್ಫ್ಲೂಯೆನ್ಸ್ ಮಾಡಿದ್ದಾನೆ 2000 ವರ್ಷಗಳ ಹಿಂದೆ. ಆ ಕ್ಷಮಾಪಣೆಯನ್ನ ನಾನು ಪಡ್ಕೊಂಡು ಇನ್ನೊಬ್ಬನ ಕ್ಷಮಿಸಲಿಲ್ಲ ಅಂದ್ರೆ, ಅದಕ್ಕೆ ಯೇಸು ಕ್ರಿಸ್ತ ಸಾಮ್ಯನ ಹೇಳ್ತಾನೆ, ಒಬ್ಬ ಕೋಟಿಗಟ್ಟಲೆ ಸಾಲ ಮಾಡಿದಂತೆ. ಯಜಮಾನ ಅವನ ಕಷ್ಟ, ಅವನ ಇದೆಲ್ಲ ನೋಡ್ಬಿಟ್ಟು ಹೋಗಿ ಬದಿಗೆ ಹೋಗಿ ಏನು ಬೇಡ ಅಂತ ಹೇಳಿ ಕೋಟಿಗಟ್ಟಲೆ ಸಾಲನ. ಆದ್ರೆ ಅವನಿಗೆ ಒಬ್ಬ 100 ರೂಪಾಯಿ ಕೊಡ್ಬೇಕಾಗಿತ್ತು. ಏನ್ ಮಾಡ್ತಾನೆ, ಅವನ ತಗೊಂಡೋಗಿ ಹೊಡೆದಿ ಮಾಡಿ ಸೆರೆಮನೆಯಲ್ಲಿ ಹಾಕ್ತಾನೆ. ಇದನ್ನ ತಿಳಿದಂತ ಆಳುಗಳು ಹೋಗಿ ಹೇಳಿದಾಗ ಅವ್ನ್ ಸಿಕ್ಕಿದ ಪನಿಷ್ಮೆಂಟ್ ನೋಡಿದ್ರ ಎಷ್ಟು ಮಟ್ಟಿಗೆ ಸಿಕ್ತು? ಅವನ್ ಜೀವನ ಪೂರ್ತಿ ಅವನ ಕುಟುಂಬನೇ ಏನ್ ಮಾಡ್ತಾವ್, ಸೆರೆಮನೆಯಲ್ಲಿ ಹಾಕಿದ್ರು, ಉಗ್ರವಾದಂತ ದಂಡನೆಗೆ ಒಳಗಡೆ ಆದ್ರು ಅಂತ. ಇದು ಬೇಕಾ ನಮಗೆ? ಬೇಕು ಅಂದ್ರೆ ರಿಸೀವ್ ಮಾಡ್ಕೊಳ್ಳು. ಯೋಹಾನನ ಬರೆದಂತ 2ನೇ ಪತ್ರಿಕೆ, 2 ವಾಕ್ಯಗಳಿದೆ, ಮುಗಿಸ್ತೇನೆ. 2 ಪತ್ರಿಕೆ, 2ನೇ ಪತ್ರಿಕೆ 1ನೇ ಅಧ್ಯಾಯ, 2 ಜಾನ್ ಚಾಪ್ಟರ್, ಅದು ಒರೇ ಅಧ್ಯಾಯ 10-11 ವಚನ ವಾಸಿಗೆ. ಈ ಉಪದೇಶಕ್ಕೆ ಒಪ್ಪದಿರುವ ಯಾವನಾದರೂ ನಿಮ್ಮ ಬಳಿಗೆ ಬಂದರೆ ಅವನನ್ನು ಮನೆಯೊಳಗೆ ಸೇರಿಸಿಕೊಳ್ಳಬೇಕು, ಅವನಿಗೆ ಶುಭವಾಗಲಿ ಎಂದು ಹೇಳಬೇಕು. ಅವನಿಗೆ ಶುಭವಾಗಲಿ ಎಂದು ಹೇಳುವವನು ಅವನ ದುಷ್ಕೃತ್ಯಗಳಲ್ಲಿ ಪಾಲ್ಗಾರನಾಗುತ್ತಾನೆ. ಉಪದೇಶಕ್ಕೆ ಒಪ್ಪದಿರುವಂತ ಯಾವನಾದರೂ ನಿಮ್ಮ ಬಳಿಗೆ ಬಂದರೆ, ಯಾರಾದ್ರೂ ಬಂದ್ರೆ ಏನ್ ಮಾಡಿ, ಅವ್ರನ್ನ ಏನ್ ಮಾಡಿ, ಕಾಂಪ್ರಮೈಸ್ ಆಗ್ಬೇಡಿ. ಅವ್ರ ವಿಷಯದಲ್ಲಿ ಯೋಹಾನ ದೀರ್ಘವಾಗಿ ಹೇಳ್ತಾನೆ, ಅವ್ರಿಗೆ ಶುಭ ಅಂತಾನೆ ಹೇಳ್ಬೇಡಿ. ಇದು ಕಠಿಣವಾದಂತ ಪದಗಳೇ, ಇಲ್ಲಿ ನೋಡುವಂತ ಪದಗಳೇ. ಆದ್ರೆ ಬಟ್ ಇದನ್ನ ಮಾಡ್ಲೇಬೇಕಂದ್ರೆ ಮಾಡ್ಲೇಬೇಕಾದ ಪರಿಸ್ಥಿತಿ ಬಂದ್ರೆ ಖಂಡಿತ ಮಾಡ್ಬೇಕಾಗತ್ತೆ. ಆ ಒಂದು ಉಪದೇಶವನ್ನ ಒಪ್ಪದೇ ಇರುವಂತ ಸ್ಥಳದಲ್ಲಿ ಯಾರೆಲ್ಲ ಇದ್ರು ನನಗೆ ಗೊತ್ತಿಲ್ಲ. ನಾನು ಉದಾಹರಣೆಗಳಿದ್ರೆ ನನ್ನ ಸಿಸ್ಟರ್ಸ್ಗಳು ಇದು ಉಪದೇಶಕ್ಕೆ ಒಪ್ಪದಾನೇ ಇಲ್ಲ. ಏನ್ ಮಾಡ್ಲಿ ಅವ್ರಿಗೆ ಶುಭವಾರ್ತೆ ಹೇಳಿ ನಾನು? ಹೇಗೆ ವೇದವಾಕ್ಯ ನನ್ನನ್ನು ಗಂಭೀರವಾಗಿ ಹೇಳ್ತದಲ್ಲ, ಅನೇಕರ ಅರ್ಥ ಇರ್ಬೋದು. ಅವನಿಗೆ ಶುಭವಾಗಲಿ ಎಂದು ಹೇಳಬೇಡ್ರಿ, ಅವನಿಗೆ ಶುಭವಾಗಲಿ ಎಂದು ಹೇಳುವವನು ಅವನ ದುಷ್ಕೃತ್ಯಗಳಲ್ಲಿ ಏನಾಗ್ತಾನಂತೆ? ಅಯ್ಯೋ, ನಾನು ಒಡ ಹುಟ್ಟಿದವರು ಹೆಂಗೆ ಅವ್ರಿಗೆ ಹೇಳಕ್ ಸಾಧ್ಯ? ನನ್ನ ಎತ್ತಂದ ಮಕ್ಕಳು ಹೆಂಗೆ ಹೇಳಕ್ ಸಾಧ್ಯ? ವೇದವಾಕ್ಯ ಏನ್ ಹೇಳ್ತದೋ ಅದನ್ನೇ. ಇಲ್ಲ, ನಾನು ಇದಕ್ಕೆ ಕಾಂಪ್ರಮೈಸ್ ಆದ್ರೆ ನಾನು ಅನ್ಯಂತರ ಆಗೋಗ್ತೀನಿ. ನಾನು ಯೇಸು ಕ್ರಿಸ್ತನ ತಿಳ್ಕೊಂಡಿದ್ದೀನಿ ಹೊರತು ಕಲ್ತ್ಕೊಂಡಿಲ್ಲ ಅಂತ ಅರ್ಥ. ಕ್ರಿಸ್ತನ ಪ್ರಿಯ ಅನೇಕ ವಿಷಯಗಳಿದೆ. ಕೊನೆಯ 1-2 ವಾಕ್ಯಗಳನ್ನು ಮುಕ್ತಾಯ ಮಾಡ್ತೇನೆ. ನಮ್ಗೆಲ್ಲರಿಗೂ ಗೊತ್ತಿರುವಂತ ವಾಕ್ಯದ ಭಾಗದಲ್ಲಿ
ಸುಮ್ಗೆ ಮತ್ತಾಯ 12:36 ಬರ್ಕೋತೀವಿ, ಸುಮ್ಗೆ ಮಾತಾಡೋಂತ. ಯಾಕೋಬ 3:9 ಒಂದು ವಿಷಯ ಹೇಳಕ್ಕೆ, ಆದಿಕಾಂಡ 1:27 ವಾಕ್ಯ, ದೇವರು ನಮ್ಮನ್ನ ಹೆಂಗೆ ಸೃಷ್ಟಿ ಮಾಡಿದಂತೆ, ತನ್ನ ಹೋಲಿಕೆಯ ಪ್ರಕಾರ ಸೃಷ್ಟಿ ಮಾಡಿದ್ರು. ಆದಿಯಾಗಮ 1:27 ವಚನ, ಅದೊಬ್ಬರನ್ನ ತಗೊಳ್ಳಿ. ಯಾಕೋಬ 3:9 ವಾಕ್ಯ, ಇದನ್ನ ಹೇಳಿ ಮುಗಿಸ್ತೇನೆ. ಯಾಕೋಬ 3:9 ವಾಕ್ಯ. ಫಸ್ಟ್ ಆದಿಕಾಂಡ 1:27 ಓದಿ. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವರ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು. ಮನುಷ್ಯನ ಹಿಂಗ್ ಉಂಟು ಮಾಡ್ತಾನೆ, ದೇವರ ಸ್ವರೂಪದಲ್ಲಿ ದೇವರ ಹೋಲಿಕೆಗೆ ಉಂಟು ಮಾಡಿದ್ದಾನೆ. 3:9 ವಾಕ್ಯ. ಯಾಕೋಬ 3:9 ವಾಕ್ಯ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರಿಗೆ ಹೊಂದಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯನನ್ನು ತಪ್ಪಿಸುತ್ತೇವೆ. ಸರಿ, ಈ ಸಮಯಗಳಿಲ್ಲ, ಇದು ವಿವರಣೆ ತುಂಬಾ ಹೊತ್ತು ಹೋಗುತ್ತೆ. ಕ್ರಿಸ್ತನ ಪ್ರಿಯರೇ, ನಾಲಿಗೆಯನ್ನ ಬಳಸಿಕೊಳ್ಳುವಂತ ವಿಷಯದಲ್ಲಿ ದೇವ ಮಕ್ಕಳಾಗಿರುವಂತ ನಾವು ತುಂಬಾ ಜಾಗೃತಿ ವಹಿಸಬೇಕು. ಇದನ್ನ ಹೇಳಿ ನಾನು ಮುಗಿಸ್ತೇನೆ. புரியுதுங்களா வாலிப பசங்களா? நீங்க பேசுற நாவு ரொம்ப கண்டிஷனா இருக்கணும். தேவனை மகிமைப்படுத்துற இந்த நாவு தேவனா சொரூபத்துல உண்டாக்குன மனுஷனே என்ன பண்ணக்கூடாது, சபிக்க கூடாதுன்ற ஒரு வார்த்தை இருக்கு. ನಾಲಿಗೆಯನ್ನ ನಾಲಿಗೆಯಿಂದ ತಂದೆಯಾದ ಕರ್ತನನ್ನ ಕೊಂಡಾಡುತ್ತೇವೆ, ಅದರಿಂದಲೇ ದೇವರು ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟಂತ ದೇವ ಮನುಷ್ಯರಂತಿದ್ಯಾ, ಬರೀ ಮನುಷ್ಯರಂತಿದ್ಯಾ? ಅಲ್ಲಿ ಮನುಷ್ಯರನ್ನ ಅಂದ್ರೆ ಅರ್ಥ ಏನು, ಯಾವ ಮನುಷ್ಯನನ್ನು ಶಪಿಸೋದಕ್ಕೆ ನಮಗೆ ಏನಿಲ್ಲ, ರೈಟ್ಸ್ ಇಲ್ಲ ಅಂತ ಅರ್ಥ. ಯಾವ ಮನುಷ್ಯರು? ಕ್ರಿಸ್ತನನ್ನ ಅರ್ಥವ್ರಿಗೂ ಅಷ್ಟೇನೆ, ಅರಿದೇ ಇರುವಂತ ಅನ್ಯರಿಗೂ ಅಷ್ಟೇನೆ, ಲೋಕದವರು ಅಷ್ಟೇನೆ. ಯಾರನ್ನೂ ನನ್ನ ನಾಲಿಗೆಯಿಂದ ಶಾಪವನ್ನ ಶಪಿಸಬಾರದು. ಯಾಕೊಬ್ಬನ ಅದಕ್ಕೆ ಹೇಳ್ತಾನೆ, ಯಾಕಂದ್ರೆ ಅವರನ್ನು ಯಾವ ರೀತಿಯಲ್ಲಿ ಉಂಟು ಮಾಡಿದಾನಂತ ದೇವರ ಹೋಲಿಕೆಯಲ್ಲಿ ಉಂಟು ಮಾಡಿದ್ದಾನೆ. ಕ್ರಿಸ್ತನ ಪ್ರಿಯರೇ, ಇದನ್ನ ಕಲ್ತ್ಕೊಡ್ತಿದ್ದೀರಾ, ತಿಳ್ಕೊತಿದ್ದೀರಾ ನನಗೆ ಗೊತ್ತಿಲ್ಲ. ಕಲ್ತ್ಕೊಂಡ್ರೆ ಖಂಡಿತವಾಗಿಯೂ ಈ ವಿಷಯಗಳೆಲ್ಲ ನಾ ಮಾಡೋದಕ್ಕೆ ಹೋಗೋದಿಲ್ಲ. ಶಾಪ ತುಂಬಾ ಗಂಭೀರವಾದಂತ ವಿಷಯ. ಶಾಪ ಹಾಕಿದ್ದು ಯಾರು ಗೊತ್ತಾ? ಫಸ್ಟ್ ಶಾಪ ಆಗಿದ್ದು, ಶಬಿತದ್ದು ಯಾರು ತಿರಂಗಿಲ್ಲ? ಫಸ್ಟ್ ಆದಿಯಾಗಮ 3:6 ಓದಿ, ಸಿಕ್ತಾ? ಆಗ ಯೆಹೋವನು ಸರ್ಪಕ್ಕೆ ಈ ಕಾರ್ಯ ಮಾಡಿರುತ್ತಾ, ಎಲ್ಲಾ ಪಶುಗಳಲ್ಲಿಯೂ ಅಡವಿಯ ಎಲ್ಲಾ ಮೃಗಗಳಲ್ಲಿಯೂ ಶಾಪಗ್ರಸ್ತವಾಗಿ ನೀನು ಹೊಟ್ಟೆಯಿಂದ ನಿನ್ನ ಜೀವಮಾನದ ದಿನಗಳೆಲ್ಲ ಅನ್ವಯಿಸಿದರು. ಯಾರು ಫಸ್ಟ್ ಶಪಿಸಿದ್ದು? ದೇವ್ರು. ಯಾರನ್ನ ಶಪಿಸಿದ್ದು? ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದಂತ, ತನ್ನ ಹೋಲಿಕೆಯಲ್ಲಿ ಉಂಟು ಮಾಡಿದಂತ ಆದಾಮನನ್ನ, ಏವಳನ್ನ, ಮೊದಲನೇ ಮಕ್ಕಳನ್ನ ಪಾಪಕ್ಕೆ ಕರ್ಕೊಂಡು ಹೋದ್ನಲ್ಲ ಯಾರು? ಸೈತಾನ. ಯಾರನ್ನ ಬಳಸ್ಕೊಂತಾನೆ? ಯಾರನ್ನ ಬಳಸ್ಕೊಂಡದು ಅವನು? ಸಿಂಹನೋ, ಹುಲಿನೋ, ಇನ್ನೊಂದು ಅಲ್ಲ. ಯಾರನ್ನ ಬಳಸ್ಕೊಂಡಂತ ಪ್ರಾಣಿನ, ಅದೇ ಪ್ರಾಣಿನ ಜಂತು ಏನ್ ಹೇಳಿದ್ರೆ ಹೇಳ್ಕೊಳ್ಳಿ. ಆ ಹಾವಿಗೆ ಕೊಟ್ಟಂತ ಶಾಪ ಏನ್ ಗೊತ್ತಾ? ಏನ್ ಸಿಕ್ತು ಶಾಪ? ಏನು? ನೀನು ಹೊಟ್ಟೆಯಿಂದ ಅರಿದು ನಿನ್ನ ಜೀವಮಾನದ ದಿನಗಳಲ್ಲೆಲ್ಲ ಏನಾಗಿ ಮಣ್ಣೇ ತಿನ್ನುವಿ. ಅಂದ್ರೆ ಈ ಹಾವೆಲ್ಲರೂ ನೋಡಿದೀವಿ. ಹಾವು ಅಂದ್ರೆ ಎಲ್ಲರಿಗೂ ಭಯ ಇದೆ, ಯಾರಿಗೂ ಭಯ ಇಲ್ಲ ಅಂತಲ್ಲ. ಈ ಹಾವು ಶಾಪ ಆಗೋದಕ್ಕಿಂತ ಮುಂಚೆ ಹೇಗಿರ್ಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿ. ಈ ಹಣ್ಣುಗಳು ತಿನ್ನೋಕ್ಕೂ ಮುಂಚೆ, ಈ ಒಂದು ಸೈತಾನ ಹಾವಿನ ಒಳಗಡೆ ಹೋಗಿ ಮಾತಾಡೋದಕ್ಕಿಂತ ಮುಂಚೆ ಹಾವು ಹೇಗಿದ್ದಿರಬಹುದು? ಅದು ಒಂದು ಬೆಕ್ಕು ತರನೇ ಇದ್ದಿರಬಹುದು. ಯಾಕಂದ್ರೆ ಬೆಕ್ಕನ್ನ ಯಾಕೆ ಉಪಯೋಗಿಸ್ತಿದೆ ಅಂದ್ರೆ, ಎಲ್ಲ ಮುಕ್ತವಾದಂತ ಪ್ರಾಣಿ ಇಲ್ಲೇ ಬರ್ತದೆ, ಅದನ್ನ ಏನ್ ಮಾಡ್ತಾರೆ, ತುಂಬಾ ಪ್ರೀತಿ, ಆ ಥರನೇ ಇದ್ದಿರ್ಬೇಕು. ಅದು ಉಗ್ರವಾಗಿ ಕಾಣಿಸೋದಕ್ಕಾಗಿ ನೋಡಿ, ಹಾವು ನೋಡಿದ ತಕ್ಷಣ ಎಲ್ಲರಿಗೂ ಒಂದ್ ಸೆಕೆಂಡ್ ಆ ವಿಡಿಯೋನ್ಗೂ ಭಯ ಆಗುತ್ತೆ. ಗಮನ ಇಡಿ, ಶಾಪ ಯಾರಿಂದ ಬಂತು? ಮೊದಲ ಬಾರಿಗೆ ಯಾರ ಬಾಯಿಂದ ಬಂತು ಶಾಪ? ದೇವರಿಂದ ಬಂತು. ಥ್ಯಾಂಕ್ ಯು ಬ್ರದರ್. ಯಾರಿಂದ ಬಂತು ಶಾಪ? ಯಾರಿಂದ ಬಂತು? ಮತ್ತೆ ಕೇಳಿದ್ರೆ ದೇವರಿಂದ ಬಂತು. ಯಾರಿಗೆ ಬಂತು? ತನ್ನ ಹೋಲಿಕೆಯಲ್ಲಿ, ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದಂತ ತನ್ನ ಮಕ್ಕಳನ್ನ ಪಾಪದಲ್ಲಿ ಮುಳುಗಿಸಿದಕ್ಕೋಸ್ಕರ ದೇವರು ಸೈತನನ್ನ ಆಲ್ರೆಡಿ ದಂಡನೆಗೆ ಫಿಕ್ಸ್ ಆಗಿದ್ದಾನೆ. ಅವನ್ ಬಳಸ್ಕೋತಾನಲ್ಲ ಯಾರನ್ನ? ಅವ್ನು ಬಳಸ್ಕೊಂಡಿದ್ದ ಯಾರನ್ನ? ಸರ್ಪನ. ಆ ಸರ್ಪಕ್ಕೆ ಸಿಕ್ಕಿದಂತ ದಂಡನೆ ಜ್ಞಾಪಕ ಇದೆಯಾ? ಒಂದು ವಸ್ತುನ ಬಳಸ್ಕೋತಾನ, ಆ ವಸ್ತುಗೆ ಬಂದಂತ ಸಮಸ್ಯೆ. ಯಾವ ಪ್ರಾಣಿಗಾದ್ರೂ ಶಾಪ ಹಾಕನ್ನ ದೇವರು? ಅಲ್ಲಿ ಮೇಲೆ ಹೇಳ್ತಾನಲ್ವಾ, ಎಲ್ಲಾ ಮೃಗಗಳಲ್ಲಿಯೂ ನೀನ್ ಮಾತ್ರ ಏನು ಅಂದ್ರೆ ಅರ್ಥ ಏನು? ಯಾವ ಪ್ರಾಣಿಗೂ ದೇವರು ಶಾಪ ಹಾಕ್ಲಿಲ್ಲ. ಆದ್ರೆ ಶಾಪ ಹಾಕ್ಸಲ್ಪಟ್ಟಂತ ಒಂದೇ ಒಂದು ಜಂತು ಇಲ್ಲ, ಒಂದು ಮೃಗನೋ, ಅದು ಸರ್ಪ.
ಸರ್ಪ ಏನೂ ಮಾಡ್ಲಿಲ್ಲ, ಸರ್ಪವನ್ನ ಬಳಸ್ಕೊಂಡಂತ ಸೈತಾನನ ದಂಡನೆಗೆ ಸರ್ಪ ಪಾತ್ರಧಾರಿ ಆಯ್ತು. ಈಗ ಲೆಕ್ಕ ಹಾಕೊಳ್ಳಿ, ಯಾಕೋಬನು ಹೇಳುವಂತ ಮಾತನ್ನ, ನಿಮ್ಮ ನಾಲಿಗೆಯಿಂದ ಬರುವಂತ ದೇವರ ಸ್ತುತಿ ದೇವರ ಮನುಷ್ಯನ ರೀತಿಯಲ್ಲಿರುವಂತ ಯಾರಿಗಾದ್ರೂ ಏನಾದ್ರೂ ಶಾಪ ಹಾಕಿದ್ರೆ, ಕ್ರಿಸ್ತನಲ್ಲಿ ಪ್ರಿಯರೇ, ಆ ಸರ್ಪಕ್ಕೆ ಬಿಡದೇ ಇರುವಂತ ದೇವರು ನಮ್ಮನ್ನ ಬಿಟ್ಟಾನ? ನಾವು ಶಾಪ ಹಾಕ್ಬೋದಾ, ದೂಷಿಸ್ಬೋದಾ, ಹೀಯಾಳಿಸ್ಬೋದಾ, ಅವಮಾನ ಮಾಡ್ಬೋದಾ? ಎಲ್ಲನೂ ಅದಕ್ಕೆ ಶಾಪಕ್ಕೆ ಸಂಬಂಧಪಟ್ಟಂತ ಪಾಯಿಂಟ್ಸ್ಗಳೇ. ದಯವಿಟ್ಟು ನಮ್ಮ ನಾಲಿಗೆಯನ್ನ ದೇವರಿಗೋಸ್ಕರ ಸೀಮಿತವಾಗಿಡುವ. ಒಂದು ವೇಳೆ ಆ ಪರಿಸ್ಥಿತಿ ನನ್ನ ನಾಲಿಗೆಗೆ ಬಂದ್ರೆ, ದಯವಿಟ್ಟು ನನ್ನ ನಾಲಿಗೆಗೆ ನಾವು ಬುದ್ಧಿ ಹೇಳುವ, ಮಾತಾಡ್ಬೇಡ ಪ್ಲೀಸ್ ಅಂತ ಹೇಳಿ ನಿಮ್ಮ ನಾಲಿಗೆಗೆ. ಇನ್ನೊಬ್ರು ಏನಾದ್ರು ಮಾತಾಡುವಂತ ವ್ಯಕ್ತಿ ನನ್ನ ಪಕ್ಕದಲ್ಲಿದ್ರೆ, ದಯವಿಟ್ಟು ಅವ್ರಿಗೊಂದು ಮಾತು ಹೇಳಿ. ಅವ್ರು ಯಾರಾದ್ರೂ ಆಗಿರ್ಲಿ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ಇನ್ನೊಂದು ಯಾರಾದ್ರೂ ಆಗಿರ್ಲಿ, ಅವ್ರ ಕೈ ಹಿಡ್ದು ಹೇಳಿ, ದಯವಿಟ್ಟು ಶಾಪಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ದಂಡನೆ ಖಂಡಿತ. ಮೊದಲನೇ ಶಾಪ ದೇವರಿಂದ ಬಂದಿದ್ದ ಸರ್ಪಕ್ಕೆ. ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ಇವತ್ತು ನಮಗೆ ಕಲಿಸಿದಂತ ಮಾತುಗಳನ್ನ ಕಲ್ತ್ಕೊಳ್ಳುವ. ದಯವಿಟ್ಟು ತಿಳ್ಕೊಳಕ್ ಹೋಗ್ಬೇಡಿ. ಯೇಸು ಕ್ರಿಸ್ತನ ತಿಳ್ಕೊಂಡ್ರೆ ನಾನೂ ಒಬ್ಬ ಮಹಾತ್ಮ ಗಾಂಧೀಜಿ ರೀತಿ ಅಷ್ಟೇ, ನಾನೂ ಒಬ್ಬ ವಿವೇಕ ರೀತಿಯಲ್ಲಷ್ಟೇ. ಆದ್ರೆ ಯೇಸು ಕ್ರಿಸ್ತನ ಕಲ್ತ್ರೆ, ಅಪೊಸ್ತಲರಲ್ಲಿ ಹೇಗೆ 12 ಜನನೋ ಆ ರೀತಿಯಲ್ಲಿ ನಾನು ಒಬ್ಬನಾಗಿರೋಕ್ ಸಾಧ್ಯ. ನನಗೆ ಮಾತ್ರ ನಿತ್ಯ ಜೀವ ಸಿಗ್ಬೇಕು ಅಂದ್ರೆ ಯೇಸು ಕ್ರಿಸ್ತನ ಕಲಿಬೇಕಾ, ತಿಳ್ಕೊಬೇಕಾ? ತಿಳ್ಕೊಳ್ಳುವ. ಈ ಸಮಯ ಕೊಟ್ಟಂತ ದೇವರಿಗೂ ಸಭೆಗೆ ವಂದನೆ ಹೇಳ್ತಾ ಮುಕ್ತಾಯ ಮಾಡ್ಕೊಳ್ತೇನೆ. ಆಮೇಲೆ